ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಃ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ. ಮತ್ತೆ ಹೋಗ್ತಾ ಇದೆ. ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ. ಅಮ್ಮಯ್ಯ, ವಂಶಿ ವಿಭೂಷಿತಕರಾ ನಮನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ. ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ. ಅದು ಬಂತು. ಮತ್ತೆ ಇದು ಡಬಲ್ ಏಕೆ? ಇದು ಆಫ್ ಮಾಡಿದರೆ ಅದು ಹೋಗ್ತದೆ, ತೆಗೆದು ಬಿಡ್ತದೆ. ಓ, ಯಾರೋ ನೋಡ್ತಾ ಇದ್ದಾರೆ. ಇಡಲ್ಲ, ಅದು ಇದೆ, ಇದು ಇದೆ. ಆಯಿತು, ಕಾಲು ಗಂಟೆ ಆಯಿತು. ಸ್ವಲ್ಪ ಹೇಳೋಣ, ಹೆಚ್ಚು ಹೇಳೋಕ್ಕಾಗಲ್ಲ, ಏನೋ ಸ್ವಲ್ಪ ಹೇಳೋಣ. ವಿಲಕ್ಷಣ 8ನೇ ಶ್ಲೋಕ ಆಯ್ತಲ್ಲ, 10ನೇ ಅಧ್ಯಾಯ. ಇವೆಲ್ಲ ಉಪದೇಶಗಳು ಉದ್ಧವನಿಗೆ ಭಗವಂತ ಶ್ರೀಕೃಷ್ಣ ನೇರಾಗೆ ಉಪದೇಶ ಮಾಡ್ತಾ ಇದ್ದ. ಇಲ್ಲಿ ನೋಡಿ ಆಶ್ಚರ್ಯ, ಅಲ್ಲಿ ಯಾರು ನೋಡ್ತಾ ಇಲ್ಲ, ಇಲ್ಲೇ ನೋಡ್ತಾ ಇದ್ದಾರೆ. ಏನು ಆಶ್ಚರ್ಯ! ಬೇರೆ ಏನಿಲ್ಲ, ಅದೇ ತೆಗೆದು ಬಿಟ್ಟು ಇಲ್ಲೇ ಇಡಲ್ಲ. ಐ ಥಿಂಕ್ ಇದೇ ಒಳ್ಳೆಯದನಿಸುತ್ತೆ. ಇದು ಬೇಡ, ಅನ್ನೆಸರಿ. ಅಮ್ಮಯ್ಯ, ಅದೇ ನಡೆಯಲಿ. ಭಗವಂತ ಸಾಕ್ಷಾತ್ ಇದ್ದರು. ನೋಡಿ ಆಶ್ಚರ್ಯ, ಸಾಕ್ಷಾತ್ ಭಗವಂತನೇ ಎದುರಾಗಿದ್ದಾನೆ. ಆದರೂ ಇವರ ಸಂಸಾರ ದುಃಖ ಇವರಿಗೆ. ಉದ್ಧವನಿಗೆ ಸಂಸಾರ ದುಃಖ ಇದೆ. ಜನರಿರ್ತಾರೆ, ಭಗವಂತ ಬಂದರೆ ಎಲ್ಲ ಮಾಡ್ತಾನೆ. ಭಗವಂತ ಎದುರಾಗೇ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಇವರ ದುಃಖ ಹೋಗ್ತಾ ಇಲ್ಲ. ಏಕೆಂದರೆ ತನ್ನಲ್ಲಿ ಮೋಹ ಇದ್ದರೆ, ಸಂಸಾರ ಇದ್ದರೆ, ಕರ್ಮ ಸಂಸ್ಕಾರಗಳು ಎಲ್ಲ ಇವೆ. ಅವುಗಳು ಭಗವಂತ ಎದುರಾಗಿದ್ದರೂ ಭಗವಂತನನ್ನು ನೋಡುವುದು ಅದೇ ಜೀವಬುದ್ಧಿ, ಅದೇ ಸಂಸಾರ ಬುದ್ಧಿಯಲ್ಲಿ ನೋಡ್ತಾ ಇದ್ದಾನೆ. ನೋಡಿ, ಸಂಸಾರ ಬುದ್ಧಿಯಲ್ಲೇ ನೋಡ್ತಾ ಇದ್ದಾನೆ. ಆದ್ದರಿಂದ ಆಗ್ತಾ ಇಲ್ಲ. ಭಗವಂತ ಇದ್ದರೂ ನಿನ್ನ ಜೀವಭಾವ, ನಿನ್ನ ಸಂಸಾರ ಮೋಹದಲ್ಲೇ, ಈ ಪ್ರಪಂಚದಲ್ಲೇ ನೋಡ್ತಾ ಇದ್ದೀವಿ. ಆದ್ದರಿಂದ ನಿನ್ನ ಮೋಹ ಬುದ್ಧಿ ಬಿಡುತ್ತಾ ಇಲ್ಲ. ಭಗವಂತ ನಿನಗೆ ಕನಸಿನಲ್ಲಿ ಕಂಡು ಬಂದರೆ, ಕಂಡುಬರುವುದು ಭಗವಂತನಾದರೂ ನೀವಿರುವುದು ಕನಸಿನಲ್ಲೇ. ನಿಮ್ಮ ಕನಸು ಸತ್ಯವಾಗಿ ಬಿಡ್ತದೆ. ಭಗವಂತ ಕನಸಿನಲ್ಲಿ ಬರಬಹುದು,
ಆದರೆ ನೀವಿರುವುದು ಕನಸಿನಲ್ಲಿ ಆಗುವುದರಿಂದ ನಿನ್ನ ಜೀವನ, ನಿನ್ನ ಮೋಹ ಎಲ್ಲ ಕನಸೇ ಇರುತ್ತದೆ. ಆದ್ದರಿಂದ ನೀವು ನಿಮ್ಮ ಮೋಹದಿಂದ ಎದ್ದು ಹೋಗಬೇಕು, ಅದು ಮುಖ್ಯ. ಅದಕ್ಕೋಸ್ಕರ ಭಗವಂತನೇ ಗುರುವಾಗಿ ಉಪದೇಶ ಮಾಡ್ತಾ ಇದ್ದಾನೆ. ಸ್ವಯಂ ಭಗವಂತನೇ ಬಂದು ಶ್ರೀಕೃಷ್ಣ ಅರ್ಜುನನ ಜೊತೆಗೆ ಪಕ್ಕಕ್ಕೆ ಇದ್ದಾನೆ. ಅರ್ಜುನ ಮೋಹಗೊಂಡು ಅಳುತ್ತಾ ಇದ್ದಾನೆ, ಅಯ್ಯೋ ಇಷ್ಟು ಜನರೆಲ್ಲ ನಾನು ಸಾಯಿಸುವುದ? ಭಗವದ್ಗೀತಾ ಹೇಳುವ ಸಮಯದಲ್ಲಿ ಶ್ರೀಕೃಷ್ಣ ಅವರಿಗೆ ಉಪದೇಶ ಮಾಡಬೇಕಾಯಿತು. ಉಪದೇಶ ಮಾಡಿದ ನಂತರ ಸ್ವಲ್ಪ ಬುದ್ಧಿ ಬಂತು. ಅಂದರೆ ಭಗವಂತ ಪಕ್ಕಕ್ಕಿದ್ದರೂ ನಿಮ್ಮ ನೋಟ, ಮೋಹ ನೋಟ ಇದ್ದರೆ ಅವರಿದ್ದರೂ ಪ್ರಯೋಜನವಿಲ್ಲ. ನಿಮ್ಮ ನೋಟದಲ್ಲಿ ಮೋಹ ಹೋದರೆ ಭಗವಂತ ಎಲ್ಲ ಕಡೆ ಇದ್ದೇ ಇದ್ದಾನೆ ಅಲ್ಲವೇ? ನಮ್ಮ ನೋಡುವ ನೋಟ ಶುದ್ಧವಾಗಬೇಕು, ನಮ್ಮ ಮನಸ್ಸು ಶುದ್ಧವಾಗಬೇಕು. ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಇನ್ನು ಯದುವಂಶ, ನಮ್ಮ ಜನರು, ನಮ್ಮದು ಎಂದು ಆಸಕ್ತಿ ಬೇಡಪ್ಪ. ಇದೆಲ್ಲ ಒಂದು ಕನಸು. ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಸುಮ್ಮನೆ ತೋರಿಕೆ. ಯಾರ ಮೇಲೆ ಮೋಹ ಇಟ್ಕೊಳ್ಳಬೇಡ. ನಿಮ್ಮ ಮನಸ್ಸು ಹಿಂತಿರುಗಿ ಆ ನಿಮ್ಮ ಅಂತರಾತ್ಮನಾಗಿರುವ ಪರಮಾತ್ಮನಲ್ಲೇ ನಿಲ್ಲಲಿ, ಸಮಾಧಾನವಾಗ್ತದೆ. ಈಗ ಪ್ರಪಂಚ ಮೇಲೆ ಆಸಕ್ತಿ ಬಿಟ್ಟರೆ ನಿರೀಕ್ಷಣ ಬಿಡುತ್ತದೆ. ನೋಡಿ, ಆಸಕ್ತಿ ಬಿಟ್ಟರೆ ನಿರೀಕ್ಷಣ ಬಿಡುತ್ತದೆ, ನಿರೀಕ್ಷಣ ಬಿಟ್ಟರೆ ತಕ್ಷಣವೇ ಸಮಾಧಾನವಾಗ್ತದೆ. ಪ್ರಪಂಚದಲ್ಲಿ ಏನಿರುತ್ತದೆ ಇರಲಿ, ಯಾವ ವಿಷಯದಲ್ಲಿ ಆಗ್ರಹವಿಲ್ಲ, ಬಿಡ, ತಕ್ಷಣವೇ ಮನಸ್ಸಿಗೆ ಸಮಾಧಾನವಾಗ್ತದೆ. ಇಲ್ಲದಿದ್ದರೆ ಏನೋ ಮಾಡಿದ್ದಿರುತ್ತದೆ, ಹಿಂದೆ ಮಾಡಿದ್ದು ಸಂಸ್ಕಾರ, ಪಾಪ, ಅದು ಬಂದು ನಮ್ಮನ್ನು ಹಿಂಡಿ 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 ಹಿಂಸೆ ಮಾಡ್ತಾ ಇರ್ತದೆ. ಈಗ ನೋಡಿ, ವಿಲಕ್ಷಣ ಸ್ಥೂಲ ಸೂಕ್ಷ್ಮ ದೇಹಾದಾತ್ಮೇಕ್ಷಿತ ಸ್ವದೃಕ್ ಯಥಾಗ್ನಿರ್ದಾರುಣೋದಾಹ್ಯಾದ್ದಾಹಕೋನ್ಯ ಪ್ರಕಾಶಕಃ ನಿರೋಧೋತ್ಪತ್ಯಣು ಬೃಹನ್ನಾನಾತ್ವಂ ತತ್ಕೃತಾನ್ ಗುಣಾನ್ ಅಂತಃಪ್ರವಿಷ್ಟ ಆಧತ್ತೆ ಏವಂ ದೇಹಗುಣಾನ್ ಪರಃ. ಇಲ್ಲಿ ನೋಡಿ, ಕಟ್ಟಿಗೆಯಲ್ಲಿ ಸೌದೆ ಹೇಳ್ತಾರೆ, ಅದರ ಒಳಗೆ ಅಗ್ನಿ ಇರುವ ಹಾಗೆ ಕಟ್ಟೆ ಹೊಸದು ಹಾಕಿದ್ದರೆ ಅಗ್ನಿ ಉಜ್ವಲವಾಗ್ತದೆ. ಆ ಕಟ್ಟಿಗೆ, ಆ ಸೌದೆ ಮುಗಿದು ಹೋದರೆ ಅಗ್ನಿ ಮುಗಿದು ಹೋಗುತ್ತದೆ. ನಿಜವಾಗಿ ಅಗ್ನಿ ನಾಶವಾಗ್ತದೆ? ಅಗ್ನಿಗೂ ಹುಟ್ಟುವಿಕೆ ಇಲ್ಲ, ನಾಶ ಇಲ್ಲ. ಅದಕ್ಕೇನು, ಸೌದೆ ಹಾಕಿದ್ದರೆ ಅಗ್ನಿ ಪ್ರಜ್ವಲಿಲ್ಲ ಅಂತ ಅನಿಸುತ್ತದೆ. ಆ ಕಟ್ಟಿಗೆ ಸುಟ್ಟು ಹೋದರೆ ಅಗ್ನಿ ಅಯ್ಯೋ ಮುಗಿದು ಹೋಯ್ತು ಅನಿಸುತ್ತದೆ. ನಿಜವಾಗಿ ಅಗ್ನಿಗೆ ಜನ್ಮ ಇಲ್ಲ, ಮರಣ ಇಲ್ಲ. ಹಾಗೆ ನಮ್ಮ ಸ್ವರೂಪಕ್ಕೆ, ನಮ್ಮ ಆತ್ಮಕ್ಕೆ ಜನ್ಮ ಇಲ್ಲ, ಮರಣ ಇಲ್ಲ. ಈ ದೇಹ ಬರುವುದರಿಂದ ಏನೋ ಜನ್ಮ ಬಂದಿದೆ ಅನಿಸುತ್ತದೆ. ದೇಹ ಹೋದರೆ ಅಯ್ಯೋ ಹೋಗುತ್ತಾ ಇದೆ. ದೇಹ ಹೋಗ್ತದೆ, ತಾನೇನು ಹೋಗಲ್ಲ. ಏನು ಸೌದೆ ಮುಗಿಯುತ್ತದೆ, ಅಗ್ನಿ ಹೋಗ್ತದೆ, ಏನು ಅಗ್ನಿ ಹಾಗೆ ಇರ್ತದೆ, ಅಗ್ನಿ ಎಲ್ಲಿಯೂ ಹೋಗಲ್ಲ. ನಿಮಗೆ ಕಂಡು ಬರಬೇಕಾದರೆ ಆ ಕಟ್ಟಿಗೆ ನಿಂತು ಹೋಗ್ತದೆ ಅಷ್ಟೇ. ಕಟ್ಟಿಗೆ ಇದ್ದಿಲು ಅದಿಲ್ಲ ಅಷ್ಟೇ. ಕಟ್ಟಿಗೆ ಇದ್ದಿಲು ಇಲ್ಲ ಅಂದರೆ ಏನಾಗುತ್ತದೆ? ಅಗ್ನಿಗೆ ಏನಾದರೂ ಆಗ್ತದೆ? ಅಗ್ನಿ ಹಾಗೆ ಇರ್ತದೆ. ಹಾಗೆ ಆತ್ಮ ಎಂದಿಗೂ ಇರುತ್ತದೆ. ಆದರೆ ತನ್ನನ್ನು ಇದ್ದಿಲು ಜೊತೆಗೆ ಅಥವಾ ಸೌದೆ ಜೊತೆಗೆ ನೋಡಿ ಸೌದೆಯೇ ನಾನು ಅಂದ್ಕೊಳ್ತಾ ಇದ್ದಾನೆ. ಆ ಅಭಿಮಾನವೇ ದುಃಖ, ಸಂಸಾರ, ಮೋಹ. ಅದು ಬಿಟ್ಟರಿವನಿಗೆ ಆನಂದವಾಗಿರುತ್ತದೆ. ಅಂತಃಪ್ರವಿಷ್ಟ ಆಧತ್ತೆ ಏವಂ ದೇಹ ಗುಣಾನ್ ಪರಃ. ದೇಹದ ಗುಣಗಳನ್ನೇ ನೋಡಿಕೊಂಡು, ನಾನು ದೇಹ ಹೇಗಿದ್ದರೆ ಅಂಥವನು, ನನ್ನ ವಯಸ್ಸು, ದೇಹದ ನೋಡಿಕೊಂಡೇ ನನ್ನ ವಯಸ್ಸು ಹೇಳ್ತಾನೆ ಅಲ್ಲವೇ? ದೇಹ ನೋಡಿಕೊಂಡೇ ನಾನು ಸ್ತ್ರೀ ಪುರುಷ ಹೇಳ್ತಾನೆ. ದೇಹ ನೋಡಿಕೊಂಡೇ ನಾನು ಆರೋಗ್ಯವಾಗಿದ್ದೇನೆ, ಅನಾರೋಗ್ಯವಾಗಿದ್ದೇನೆ, ದುರ್ಬಲವಾಗಿದ್ದೇನೆ ಅಥವಾ ಬಲವಂತವಾಗಿದ್ದೆ, ಎಲ್ಲ ಶರೀರದಿಂದಲೇ. ಶರೀರವನ್ನು ಅಭಿಮಾನ ಪಟ್ಕೊಂಡು ಶರೀರ ಗುಣಗಳನ್ನೇ ನನ್ನ ಗುಣಗಳು ಎಂದು ತಿಳ್ಕೊಂಡು ಬಿಡ್ತಾನೆ ಅಲ್ಲವೇ? ಏಕೆ? ಶರೀರ ನಾನು ಎಂಬ ಅಭಿಮಾನ. ನಿಜವಾಗಿ ಶರೀರವು ನಮ್ಮ ಅರಿವಿನಲ್ಲಿ ತೋರ್ತದೆ, ಅರಿವಿನಿಂದ ಬಿಡುತ್ತದೆ, ಅರಿವು ಮಾತ್ರ ಇರುತ್ತದೆ. ಶರೀರದು ನಮ್ಮ ಅರಿವುಗೂ ಪ್ರಜ್ಞೆಗೂ ಬರುತ್ತದೆ. ಕಣ್ಣು ಮುಚ್ಚಿಕೊಂಡರೆ ಶರೀರ ಹೋಗ್ತದೆ ಅಲ್ಲವೇ? ಯಾವುದೇ ಒಂದು ಕಥೆ ಓದುತ್ತಾ ಇರುವಾಗ, ಸಿನಿಮಾ ನೋಡ್ತಾ ಇರುವಾಗ, ಪೂರ್ವಕಾಲದಲ್ಲಿ ಕಥೆ ಹೇಳುತ್ತಿದ್ದರು.
ಅದು ಕೇಳ್ತಾ 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 ಇದ್ದರೆ ನಾವು ಎಲ್ಲಿದ್ದೇವೆ ಎಲ್ಲಿ ಕೂತಿದ್ದೇವೆ ನಮ್ಮನ್ನು ನಾವೇ ಮರೆತು ಹೋಗೋದು. ನಿಮ್ಮನ್ನು ನೀವು ಮರೆತು ಹೋದಾಗ ಏನಾಯಿತು? ದೇಹವು ನಿಮ್ಮ ಪ್ರಜ್ಞೆದಿಂದ ಬಿಟ್ಟು ಹೋಯ್ತಲ್ಲ. ಪ್ರಜ್ಞೆ ಇದೆ, ದೇಹ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಜ್ಞೆ ಇದೆ, ದೇಹವಿಲ್ಲ. ಹಾಗೆಯೇ ನಮ್ಮ ಎಚ್ಚರ ಅರಿವು, ಎಚ್ಚರ ಪ್ರಜ್ಞೆ ಇದೆ. ಎಚ್ಚರ ಪ್ರಜ್ಞೆಯಿಂದ ದೇಹ ಹೋಯಿತು, ತಾನು ಮಾತ್ರ ಇದ್ದಾನೆ. ಆ ಎಚ್ಚರ ಪ್ರಜ್ಞೆ ಇದೆ ನೋಡಿ, ಅದಕ್ಕೆ ದೇಹ ಬೇಕಾಗಿಲ್ಲ. ದೇಹ ಹೋದರೂ ಇರುತ್ತದೆ, ಅದು ಕಲಿಯಬೇಕು. ಎಚ್ಚರ ಪ್ರಜ್ಞೆ ಇದೆ ನೋಡಿ, ದೇಹದಿಂದ ಪ್ರಜ್ಞೆ ಬಂದಿಲ್ಲ, ಪ್ರಜ್ಞೆಯಲ್ಲಿ ದೇಹ ಇದೆ, ಅದು ಮುಖ್ಯ. ಅರಿವಿನಲ್ಲಿ ದೇಹವಿದೆ, ದೇಹದಿಂದ ಅರಿವು ಬಂದಿಲ್ಲ. ದೇಹ ಹೋಗಿಬಿಟ್ಟರೂ ಅರಿವು ಇರುತ್ತದೆ, ಪ್ರಜ್ಞೆ ಇರುತ್ತದೆ. ಹಾಗೆ ಆ ಪ್ರಜ್ಞೆ ನಾನು, ದೇಹ ಹೋಗ್ತದೆ, ಹೋಗಲಿ. ತಸ್ಮಾತ್ ಮುಂದಿಂದ ನೋಡಿ 10ನೇ ಶ್ಲೋಕ. ಯೋಸೌ ಗುಣೈರ್ವಿರಚಿತೋ ದೇಹೋಯಂ ಪುರುಷಸ್ಯ ಹಿ ಸಂಸಾರಸ್ತನ್ನಿಬಂಧೋಯಂ ಪುಂಸೋ ವಿದ್ಯಾಚ್ಯುದಾತ್ಮನಃ. ಅಷ್ಟೇ, ಅದೇ ಹೇಳಿದ್ದು. ಈ ಗುಣಗಳು ಅಂದರೆ ಪ್ರಕೃತಿ, ಸತ್ವರಜಸ್ತಮೋ ಗುಣಗಳಿಂದ ಈ ದೇಹವು ತಯಾರಾಗಿದೆ. ಈ ಸಂಸಾರವೇನೆಂದರೆ ಈ ದೇಹವು ನಾನು ಎಂಬ ಅಭಿಮಾನವೇ ಸಂಸಾರ. ನಾನು ಒಬ್ಬ ವ್ಯಕ್ತಿ ಅಲ್ಲ. ಪ್ರಜ್ಞೆ ಎಂಬುದು ಒಂದು ವ್ಯಕ್ತಿಯ ನೋಡಿ, ಪ್ರಜ್ಞೆ ಅರಿವು ವ್ಯಕ್ತಿ ಅಲ್ಲ. ಅರಿವಿನಲ್ಲಿ ವ್ಯಕ್ತಿ ಅನಿಸುತ್ತದೆ. ವ್ಯಕ್ತಿ ಎಂಬುದು ಮನಸ್ಸಿನ ಅನಿಸಿಕೆ. ನಾನು 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 ಎಂದು. ನೀವು ನಾನು ಎಂದು ಮರೆತು ಹೋದರೂ ಪ್ರಜ್ಞೆ ಇರುತ್ತದೆ. ನಾನು ಹೋಗಬಹುದು, ನಾನೆಂಬ ವ್ಯಕ್ತಿ ಹೋಗಬಹುದು, ಪ್ರಜ್ಞೆ ಇರುತ್ತದೆ, ಅರಿವು ಇರುತ್ತದೆ. ಅದು ಚಿದಾತ್ಮನಃ ತಸ್ಮಾತ್ ಜಿಜ್ಞಾಸಯಾತ್ಮಾನಮಾತ್ಮಸ್ಥಂ ಕೇವಲಂ ಪರಂ. ಅದರಿಂದ ದೃಷ್ಟಿ ಅಲ್ಲಿಡಬೇಕು. ಎಲ್ಲಿ? ಆ ಪ್ರಜ್ಞೆ ಮೇಲೆ, ಆ ಅರಿವಿನ ಮೇಲೆ. ಅರಿವಿನ ಮೇಲೆ ದೃಷ್ಟಿ ಇಟ್ಟು ನಾನು ಯಾರು, ಅರಿವಾಗಿದ್ದೀನಾ ಇಲ್ಲವಾ? ನಾವು ಈಗ ನೀನು ಯಾರು ಅಂದರೆ ಜನರು ಏನು ಹೇಳ್ತಾರೆ? ನಾನು ಆ ಊರಿನವನು, ಅಲ್ಲಿದ್ದೇನೆ, ಇಲ್ಲಿದ್ದೇನೆ, ಅವರ ನೆಂಟರು, ಇವರ ಮಗ, ಇವರ ತಮ್ಮ, ಇವರ ಅಣ್ಣ, ಇವರಿಗೆ ಶಿಷ್ಯರು ನಾನು, ಇವರು ನನ್ನ ಗುರುಗಳು. ಅಂದರೆ ನಾನು 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 ಎಂದು ಅಂದ್ಕೊಳ್ಳುವಾಗ ಜನ ಅದರಲ್ಲಿ ಒಂದು ವ್ಯಕ್ತಿಯನ್ನು ಇಟ್ಕೊಳ್ತಾನೆ. ಆ ವ್ಯಕ್ತಿ ಹಾಗಿದ್ದೇನೆ, ಹೀಗಿದ್ದೇನೆ, ಹೀಗಿದ್ದೇನೆ, ಇದೆಲ್ಲ ಮನಸ್ಸಿನ ಯೋಚನೆಗಳು. ನಾನು ಇಷ್ಟು ಕೆಲಸ ಮಾಡ್ತೀನಿ, ನನಗಿಷ್ಟು ಸಾಮರ್ಥ್ಯವಿದೆ, ನಾನು ಇದು ಮಾಡಬಲ್ಲೆ, ಇದು ಮಾಡೋಕ್ಕಾಗಲ್ಲ ಅನಿಸುತ್ತದೆ. ಅವುಗಳೆಲ್ಲ ಮನಸ್ಸಿನ ಬುದ್ಧಿಗಳೇ, ಯೋಚನೆಗಳೇ. ಅದು ವ್ಯಕ್ತಿ. ಆ ವ್ಯಕ್ತಿತ್ವವು ಹೊರಗಿನಿಂದ ಬಂದಿದ್ದೆ. ಹೊರಗೆ ನೋಡಿಕೊಂಡು, ಹೊರನೋಟ ಅಂದರೆ ಅರ್ಥವೇನು? ಆ ಹೊರಗಿನ ವಸ್ತುಗಳ ಅಭಿಮಾನ ಮಾಡುವುದೇ ಹೊರನೋಟ. ಹೊರಗಿನ ವಸ್ತುಗಳ ಅಭಿಮಾನ, ನಾನು ಏನು ಮಾಡಿದೆ, ಏನು ಮಾಡಲಿಲ್ಲ, ಎಷ್ಟು ಹಣ ಇದೆ, ಯಾರಿಗೆ ನೆಂಟರು, ಯಾರಿಗೆ ತಮ್ಮ, ಯಾರಿಗೆ ಅಣ್ಣ, ಯಾರಿಗೆ ಮಗ, ನಾನು ಅವುಗಳೆಲ್ಲ ಪಕ್ಕಕ್ಕಿಟ್ಟು ಅರಿವು ಮಾತ್ರ ಆಗಿದ್ದೇನೆ. ಅರಿವು ಎಂದಿಗೂ ಇದ್ದೇನೆ ಅಲ್ಲವೇ? ಅದು ತಾನಿರುತ್ತದೆ. ಏನು ಮಾಡದಿದ್ದರೂ ತಾನಿರುತ್ತದೆ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲ ಗೊತ್ತಾಗ್ತಾ ಇರುತ್ತದೆ. ತಾನೇ ಗೊತ್ತಾ. ಅರಿವು ಮಾತ್ರ ಇರುತ್ತದೆ. ಆ ಅರಿವು ಮೇಲೆ ದೃಷ್ಟಿ ಇಡು. ನನ್ನಲ್ಲಿ ಏನೇನು ಬಿಟ್ಟು ಹೋಗ್ತದೆ, ಏನು ಬಿಟ್ಟು ಹೋಗದೆ ತಾನು ನಿಲ್ಲುತ್ತದೆ. ಆ ಅರಿವು ತಾನು. ಯಾವ ಅರಿವು, ಯಾವ ಪ್ರಜ್ಞೆ ತಾನು ಉಳಿಯುತ್ತದೋ ಅದು ಆತ್ಮ. ಸಾಕ್ಷಾತ್ ಭಗವಂತನ ಹೇಳ್ತಾ ಇದ್ದಾನೆ ನೋಡಿ, ಅದು ಚೈತನ್ಯಾತ್ಮ. ಬ್ರಹ್ಮ ಜಿಜ್ಞಾಸ ಅಂದರೆ ಅಲ್ಲಿಡಬೇಕು ದೃಷ್ಟಿ. ತಸ್ಮಾತ್ ಜಿಜ್ಞಾಸಯಾತ್ಮಾನಂ ಆತ್ಮಸ್ಥಂ ಕೇವಲಂ ಪರಂ. ಆ ಅರಿವು ನಿತ್ಯ ಸಿದ್ಧ, ಸ್ವತಃ ಸಿದ್ಧ, ಎಂದಿಗೂ ಇರುತ್ತದೆ. ದೇಶ ಕಾಲ ಪ್ರಪಂಚ ಯುಗಗಳು ಹೋಗಲಿ, ಅರಿವು ಮಾತ್ರ ಇರುತ್ತದೆ. ಸಂಗಸ್ಯ ನಿರಸೇದೇ ತತ್ವಸ್ತು ಬುದ್ಧಿಂ ಯಥಾಕ್ರಮಂ. ಅದರಿಂದ ಈ ಆಸಕ್ತಿ ದೇಹ ಮೇಲೆ, ವಸ್ತು ಬುದ್ಧಿ, ಆಸಕ್ತಿ ಬುದ್ಧಿ, ನಾನು ಬುದ್ಧಿ ಎನ್ನುವುದು ಬಿಟ್ಟು ಬಿಡು. ಇನ್ನು ಅರಿವು ಮಾತ್ರ ಒಡೆಯುತ್ತದೆ. ಓಕೆ. ಆಚಾರ್ಯೋರಣಿರಾಧ್ಯ ಸ್ಯಾದ ಅಂತೆ ವಾಸ್ಯುತ್ತರಾರಣಿ. ಅಗ್ನಿ ಮಾಡುವಾಗ ಪೂರ್ವಕಾಲದಲ್ಲಿ ಯಜ್ಞಕ್ಕೆ ಅಗ್ನಿ ಬೇಕೆಂದರೆ ಏನು ಮಾಡುತ್ತಿದ್ದರು? ಈ ಕಾಲದಲ್ಲಿ ಏನದು ಪೆಟ್ಟಿಗೆ, ಬೆಂಕಿ ಪೆಟ್ಟಿಗೆನಿಂದ ಹೀಗೆ ಅದೇನು ಘರ್ಷಣ ಮಾಡ್ತಾರೆ, ಏನು ಹೇಳ್ತಾರೆ, ಈಗ ಒರೆಸಿ ಮಾಡುತ್ತಾರೆ. ಅದಲ್ಲ, ಪೂರ್ವಕಾಲದಲ್ಲಿ ಒಂದು ಅರಣಿ ಎಂದು ಬರುತ್ತಿತ್ತು. ಕೆಳಗೆ ಒಂದು ಹೀಗಿರುತ್ತದೆ, ಮೇಲೆ ಇನ್ನೊಂದಿರುತ್ತದೆ. ಅದನ್ನು ಇಲ್ಲಿಟ್ಟು ಇಬ್ಬರು ಆ ಸೈಡ್ ಒಬ್ಬನು ಈ ಸೈಡ್ ಒಬ್ಬನು ಅಂದ್ಕೊಂಡು ಹೀಗೆ ಚರ್ನಿಂಗ್ ಮಾಡ್ತಾರೆ. ಮಂಥನ ಹೇಳ್ತಾರೆ. ಮಾಡ್ತಾ ಇದ್ದರೆ ಒಂಚೂರು, ಇಷ್ಟೇ ಒಂಚೂರು, ಒಂದು ಏನು ಹೇಳ್ತಾರೆ, ಕಿಡಿ ಅಷ್ಟೇ. ಕಿಡಿಯೂ ಬರಲ್ಲ, ಹೊಗೆ ಬರುತ್ತದೆ ಅಷ್ಟೇ. ಹೊಗೆ ಬಂದರೆ ಸಾಕೋ, ಹೊಟ್ಟಿತು ಅಂತ ತೆಗೆದು ನೋಡಿದ್ರೆ ಒಂಚೂರು ಇರುತ್ತೆ. ಅದನ್ನು ಬೇರೆ ಅದರಲ್ಲಿ ಹಾಕಿಬಿಟ್ರೆ ದೊಡ್ಡದಾಗ್ತದೆ.
ಸಣ್ಣ ಕಿಡಿ ಬರ್ತದೆ ಅಷ್ಟೇ. ಅದು ಅರಣಿ. ಅರಣಿ ಅಂದರೆ ಆ ಯಜ್ಞದ 2 ಕಟ್ಟಿಗೆಗಳಿರುತ್ತವೆ. ಒಂದು ಕೆಳಗೆ ಹೇಗಿರುತ್ತದೆ, ಒಂದು ಮೇಲೆ ಹೇಗಿರ್ತದೆ. ಹೀಗೆ ಅದು ಹಗ್ಗದಿಂದ ಹೀಗೆ ತಿರುಗಿಸ್ತಾ ಇರ್ತಾರೆ. ಹಾಗೆ ಅಂದರೆ ಈ 2 ಅರಣಿಗಳ ಮಂಥನದಿಂದ ಹುಟ್ಟಿರುವ ಅಗ್ನಿ ಪವಿತ್ರ. ಈ ನಾರ್ಮಲ್ ಅಗ್ನಿಗಿಂತ ಪೂರ್ವಕಾಲದಲ್ಲಿ ಅಗ್ನಿ ಹೇಗೆ ಹುಟ್ಟಬೇಕು, ಹೇಗೆ ಹುಟ್ಟಿದ್ದರೆ ಅದು ದೇವತಾ ಅಗ್ನಿ, ಅದು ಪವಿತ್ರ ಹೇಳ್ತಾರೆ. ಅದರಿಂದ ಹಾಗೆ ಮಾಡುತ್ತಿದ್ದರು. ಈಗ ಇನ್ನೊಂದು ಅಗ್ನಿ ಹುಟ್ಟುತ್ತದೆ. ಇಲ್ಲಿ ಗುರು ಒಂದು ಅರಣಿ, ಶಿಷ್ಯ ಇನ್ನೊಂದು ಅರಣಿ. ಈ ಗುರು ಶಿಷ್ಯನಿಗೆ ಉಪದೇಶ ಮಾಡುತ್ತಾ ಇದ್ದರೆ, ಶಿಷ್ಯನು ಶ್ರದ್ಧಾ ಭಕ್ತಿಯಿಂದ ಕೇಳುತ್ತಾ ಇದ್ದರೆ ಮನಸ್ಸೇ ಅರಣಿ. ಶಿಷ್ಯ ಅಂದರೆ ಶಿಷ್ಯನ ಮನಸ್ಸು, ಗುರುಗಳ ಉಪದೇಶ. ಈ ಉಪದೇಶ ಎನ್ನುವುದು ಚರ್ನಿ. ಇದರಿಂದ ಒಂದು ಶಿಷ್ಯನಲ್ಲಿ ಒಂದು ಅಗ್ನಿ ಹುಟ್ಟುತ್ತದೆ. ಏನು? ಆತ್ಮಜ್ಞಾನಾಗ್ನಿ. ಈ ನಾನೆಂದ ಅಭಿಮಾನ ಬಿಟ್ಟು ಹೋಗಿರುವಂಥ ಸಾಕ್ಷಿ ಭಾವ, ಆ ಪ್ರಜ್ಞೆ, ಆ ಅರಿವು ಹುಟ್ಟುತ್ತದೆ. ಅದೇ ಹೇಳ್ತಾ ಇದ್ದೆ. ಸೊ ಆಚಾರ್ಯೋ ಅರಣಿ ರಾಜ್ಯ ಸ್ಯಾತ್. ಆಚಾರ್ಯ ಗುರುಗಳು ಒಂದು ಅರಣಿ. ಅಂತೆವಾಸ್ಯುತ್ತರ ಅರಣಿ. ಅಂತೆವಾಸಿ ಅಂದರೆ ಶಿಷ್ಯ ಇನ್ನೊಂದು ಅರಣಿ. ಅರಣಿ ಅಂದರೆ ಆ ಕಟ್ಟಿಗೆ 2. ತತ್ಸಂಧಾನಂ ಪ್ರವಚನಂ. ಇಬ್ಬರಿಗೂ ಮಧ್ಯೆ ಏನಾಗ್ತದೆ? ಇದರನ್ನು ಸೇರಿಸುವುದು ಹೇಗೆ? ಪ್ರವಚನ. ಈ ಪ್ರವಚನ ಅಲ್ಲವೇ ಇವರು ಹೇಳುವುದು, ಅವರು ಕೇಳುವುದು, ಮನಸ್ಸಿನಲ್ಲಿ ಇದು ಪ್ರವಚನ ನಡೆಯುತ್ತಾ ಇದೆ. ಈ ಪ್ರವಚನಂ ವಿದ್ಯಾ ಸಂಧಿಹಿ. ಇದರಿಂದ ಇಬ್ಬರಿಗೊಂದು ವಿದ್ಯಾ ಎಂಬ ಸಂಬಂಧ. ಈ ವಿದ್ಯಾ ಎಂಬ ಸಂಬಂಧದಲ್ಲಿ ಏನು ಹುಟ್ಟುತ್ತದೆ? ಸುಖಾವಹ ವೈಶಾರದಿ ಸಾತಿ ಶುದ್ಧ ಬುದ್ಧಿ ಧುನೋತಿ ಮಾಯಾಂ. ಆದ್ದರಿಂದ ಅವರಿಗೆ ವೈಶಾರದಿ ಅಂದರೆ ಮನಸ್ಸಿನಲ್ಲಿ ಒಂದು ಸ್ವಚ್ಛವಾದ ಜ್ಞಾನ ಉದಯವಾಗುತ್ತದೆ. ಶಿಷ್ಯನಲ್ಲಿ ಆ ಕಿಡಿ ಹುಟ್ಟಬೇಕೆ? ಮೊದಲು ಸ್ವಲ್ಪ ಕಿಡಿ ಹುಟ್ಟುತ್ತದೆ. ಅದೇ ಭಕ್ತಿಯಿಂದ ಶಿಷ್ಯನು ಅದೇ ಮಾಡ್ತಾ ಇದ್ದರೆ ಆ ಅರಿವು ನಿಂತಿರುತ್ತದೆ. ನಾನು, ನನ್ನದು, ಅದು ಮಾಡಿದೆ, ಇದು ಮಾಡಿದೆ, ಹಾಗಿದ್ದೇನೆ, ಹೀಗಿದ್ದೇನೆ. ಅದೆಲ್ಲ ಸುಮ್ಮನೆ ಅಭಿಮಾನಗಳಪ್ಪ. ಕೆಲಸಗಳ ಮೇಲೆ ಅಭಿಮಾನ, ದೇಶ ಮೇಲೆ ಅಭಿಮಾನ, ಊರಿನ ಮೇಲೆ ಅಭಿಮಾನ, ನೆಂಟರ ಮೇಲೆ ಅಭಿಮಾನ. ಊರು, ದೇಶ, ಕಾಲ. ನಾನು ಯಾವಾಗ ಹುಟ್ಟಿದ್ದೀನೋ ಜನರಿಗೆ ಬರ್ತ್ಡೇ, ಆ ದಿನ ಬರುತ್ತಾ ಇದ್ದರೆ ನೆನಪಿಟ್ಕೊಳ್ತಾರೆ. ಓ ಜನ್ಮದಿನ. ಎಷ್ಟು ಹುಚ್ಚಾಗಿ ಬಿಟ್ಟರೆ ಅಂದರೆ ಜನರು ಆ ಜನ್ಮದಿನದಿಂದ ಏನೋ ಒಂದು ಆಯಿತು. ಆ ಜನ್ಮದಿನ ಬಂದರೆ ಸಾಕು, ಎಲ್ಲರಂತೆ ಇವರಿಗೆ ಹ್ಯಾಪಿ ಬರ್ತ್ಡೇ ಇಂಗ್ಲೀಷ್ನಲ್ಲೇ ಹೇಳಬೇಕು. ಆವಾಗ ಇವರಿಗೆ ಏನೋ ಸಂಪದ ಬಂದಂತೆ ಆಗುತ್ತೆ. ಏನು ಬರ್ತದಪ್ಪ? ಹುಚ್ಚಲ್ಲದಿದ್ದರೆ ಏನಾದರೂ ಇದೆಯಾ ಮಾತುಕರ್ತ? ನಮಗೇನು ಜನ್ಮದಿನ ಯಾವಾಗ ಇರ್ತಾರೋ ಮರ್ತೇ ಹೋಗ್ತೀವಿ. ನಮಗೆ ಅದು ಏನು ನೆನಪೇ ಇಲ್ಲ. ಯಾಕೆ ನಾವು ಅದು ಯಾವಾಗಲೂ ಮಾಡ್ಕೊಂಡಿಲ್ಲ. ಅದು ನಮಗೆ ಯೋಚನೆ ಇಲ್ಲ. ಅದು ಯಾವಾಗಲೂ 1 ತಿಂಗಳು ಹಿಂದೆ ನೆನಪಾಗ್ತದೆ, ಅಥವಾ 1 ತಿಂಗಳು ಮುಗಿದ ನಂತರ ನೆನಪಾಗ್ತದೆ. ಓ ಆಯಿತಾ, ಆ ಜನ್ಮದಿನ ಹೌದು, ಹಿಂದಿನ ತಿಂಗಳೇ ಹೋಯ್ತು. ಆವಾಗ ನೋಡಲೇ ಇಲ್ಲ ನಾವು. ಯಾಕೆ? ನಮಗೆ ಆ ಯೋಚನೆ ಇರಲ್ಲ. ಈ ಕಾಲದಲ್ಲಿ ಏನೇನೋ ಬರುತ್ತದೆ. ಆ ಜನ್ಮದಿನ ಬಂದರೆ ಅವ್ರಿಗೇನೋ ಪ್ರಪಂಚದಲ್ಲಿ ಬ್ರಹ್ಮಲೋಕ ಸಿಕ್ಕಿದಂತೆ ಅನಿಸುತ್ತದೆ. ಏನೂ ಅರ್ಥವೇ ಆಗಲ್ಲ. ಅದು ಏನು ಹಾಗೇನೋ ಮಾಡ್ಕೊಳ್ತಾ ಇದ್ದಾರೆ. ಸೊ ವೈಶಾರದಿ, ಇಲ್ಲಿ ಗುರುವು ಶಿಷ್ಯನಿಗೆ ಉಪದೇಶ ಮಾಡಿದಾಗ ತನ್ನ ದೇಶ ಬುದ್ಧಿ, ಕಾಲಬುದ್ಧಿ, ನಾನು ಈ ಊರಿನವನು, ಈ ದೇಶ ನನ್ನದು, ಈ ಭಾಷೆ ನನ್ನದು, ನಾನು ಇಂಥವನು, ನಾನು ಇವನ ನೆಂಟರು, ಇವರು ಬಂಧುಗಳು, ಅದೆಲ್ಲ ಮರೆತು ಹೋಗಲಿ ಅಂದರೆ ಅಳಿಸಿ ಹೋಗಬೇಕು. ಅಳಿಸಿ ಹೋಗೋದಂದರೆ ಅಭಿಮಾನ ಬಿಡುವುದು. ಅಭಿಮಾನ ಅದು ನೋಡಿದ್ದರೆ, ದೇಶ ಕಾಲ ಊರು ನೋಡಿದ್ದರೆ ಯಾರದೋ ಊರು ಅನಿಸಬೇಕು. ನಾವು ಹುಟ್ಟಿದ ನೂರಿದ್ದರೆ ಇದು ಯಾರದೋ ಊರು. ಎಲ್ಲ ಊರುಗಳ ಹಾಗೆ ಇವು ಬೇರೆ. ನೀವು ನಿಮ್ಮ ಊರಿಲ್ಲ, ಎಲ್ಲೋ ಊರಿಗೆ ಹೋಗ್ತೀರಿ. ಇಲ್ಲೆಲ್ಲೋ ಬೆಂಗಳೂರಿಗೆ ಹೋಗುವ ದಾರಿಯಲ್ಲಿ ಏನೋ ಇದೆ, ಏನು ಮೂಡಲ ಹಿಪ್ಪಿ ಅಲ್ಲೆಲ್ಲೋ ಇದೆ. ನಿಮಗೆ ಯಾರೂ ನೆಂಟರಿಲ್ಲ, ನೋಡಲಿಲ್ಲ. ಅಲ್ಲಿಗೆ ಹೋದರೆ ಅನಿಸುತ್ತದೆ ಯಾರದೋ ಊರು ಅನಿಸುತ್ತದೆ ಅಲ್ಲವೇ? ಯಾರದೋ ಊರು ಏನೋ ಅನಿಸುತ್ತದೆ. ಹಾಗೇ ಯಾವ ಊರು ನಮ್ಮದಲ್ಲದ ಊರು ನೋಡಿದರೆ ಏನೋ ಅನಿಸುತ್ತದೆ ಅಲ್ಲವೇ? ತಾನು ಹುಟ್ಟಿದ ಊರು ಹಾಗೆ ಅನಿಸಬೇಕು. ಇದೆಲ್ಲ ಏನೋ ಇದ್ದಾರೆ. ತನ್ನ ಹಿಂದಿನ ನೆಂಟರು ನೋಡಿದ್ದರೆ ಮಿಕ್ಕ ಜನರು ಹಾಗೆ ಇವರು ಅಷ್ಟೇ. ಇಲ್ಲದಿದ್ದರೆ ಇವರು ನಮ್ಮವರು, ಇವರು ನಮ್ಮ ಅಕ್ಕ ಅಮ್ಮ, ಅವರೇನು ನಮ್ಮ ತಂಗಿ ತಮ್ಮ ಅಣ್ಣ ಆಗ್ತಾರಲ್ಲ, ಇವರೆಲ್ಲರೂ ಪತಿ ಪತ್ನಿ, ಅವರು ನಮ್ಮವರು ಅನಿಸುತ್ತೆ ನೋಡಿ. ಆಗ ಅಂದ್ರೇನು? ನಮ್ಮ ಅಂದರೆ ನಾನು ಎಂಬ ವ್ಯಕ್ತಿ ಬುದ್ಧಿಯಿಂದ. ಆ ವ್ಯಕ್ತಿ ಬುದ್ಧಿ ಇರುವವರೆಗೆ ಅದು ಅನಿಸುತ್ತದೆ. ಅದು ಬಿಟ್ಟರೆ ಇವರೆಲ್ಲರೂ ಯಾರು? ಮಿಕ್ಕ ಎಲ್ಲ ಜನರು, ಎಷ್ಟೋ ಜನರು ಹೇಗಿದ್ದಾರೋ ಇವರು ಇದ್ದಾರೆ. ಇವರನ್ನು ನೋಡಿದ್ದರೆ ಏನು ಪ್ರತ್ಯೇಕವಾದ ಸ್ಪೆಷಲ್ ಆಗಿರುವ ಭಾವನೆ ಏನಿಲ್ಲ. ಆವಾಗ ಏನಾಗ್ತಾನೆ? ನಾನು ಯಾರು ಅಂದರೆ ನಾನೊಬ್ಬ ವ್ಯಕ್ತಿ ಅಲ್ಲ, ಆ ಅರಿವು ಮಾತ್ರ ಸಾಕ್ಷಿಯಾಗಿದ್ದೇನೆ, ಎಂದಿಗೂ ಇರುತ್ತೇನೆ. ಪ್ರಪಂಚವೆಲ್ಲ ಹೋದರೂ ತಾನೆಂದರೆ ವ್ಯಕ್ತಿ ಅಲ್ಲ. ದೇಹ ಹೋಗ್ತದೆ, ತಾನಿರುತ್ತ. ಅದು ಆಗಬೇಕು. ಸಾಕ್ಷಾತ್ ಶ್ರೀಕೃಷ್ಣ ಯಾರಿಗೆ ಉಪದೇಶ ಇದೆಲ್ಲ? ಉದ್ಧವನಿಗೆ ನೋಡಿ.
ಅಂದರೆ ಶ್ರೀಕೃಷ್ಣ ಏಕೆ ನೆನಪಿಸ್ತಾ ಇದ್ದಾನೆಂದರೆ ಸಾಕ್ಷಾತ್ ಪರಮಾತ್ಮ ನಮಗೆಲ್ಲರಿಗೂ ಹೇಳ್ತಾ ಇದ್ದಾನೆ, ಉದ್ಧವನನ್ನು ನಿಮಿತ್ತ ಮಾಡಿಕೊಂಡು ಎಲ್ಲರಿಗೂ. ವೈಶಾರದಿ ಸಾತಿ ವಿಶುದ್ಧ ಬುದ್ಧಿ ಧುನೋತಿ ಮಾಯ. ಮನಸ್ಸು ಎಷ್ಟೆಷ್ಟು ಅಂತರ್ಮುಖವಾಗಿ ಆ ಸಾಕ್ಷಿ ಭಾವ ಎಷ್ಟೆಷ್ಟು ಸ್ವಚ್ಛವಾಗುತ್ತದೋ ಅಷ್ಟಷ್ಟು ಮಾಯಾ ಬಿಡುತ್ತದೆ. ಮಾಯಾ ಅಂದರೇನು? ನಾನು, ಇದು, ನೀನು, ಅವರು, ಇವರು, ಹಾಗೆ ಹೀಗೆ ಒಳ್ಳೆಯದು ಕೆಟ್ಟದೆಲ್ಲ ಬಿಡ್ತದೆ. ಗುಣಾಂಶ್ಚ ಸಂದಹ್ಯ ಯದಾತ್ಮಮೇ ತತ್. ಗುಣಗಳೆಂದರೆ ಹಾಗೆ ಹೀಗೆ ಅಷ್ಟು ಇಷ್ಟು ಅದು ಇದು ಎಲ್ಲ ಕರಗಿ ಹೋಗ್ತದೆ, ಎಲ್ಲ ಸುಟ್ಟು ಹೋಗಿಬಿಡ್ತದೆ. ಸ್ವಯಂ ಚ ಶಾಮ್ಯತ್ಯ ಸಮ್ಯತ್ಯಥ ಅಗ್ನಿ. ಅಗ್ನಿ ಆ ಸೌದೆಯನ್ನು ಸುಟ್ಟು ಹಾಕಿದ ನಂತರ ಏನಾಗ್ತದೆ? ಎಲ್ಲ ಸುಟ್ಟು ಹಾಕಿ ಸ್ವಲ್ಪ ಇದ್ದಿಲಿರುತ್ತದೆ, ಅದು ಸುಟ್ಟು ಹಾಕಿದರೆ ಬೂದಿ ಆದಾಗ ಬೆಂಕಿ ಏನಾಗ್ತದೆ? ಏನೂ ಇಲ್ಲ, ಅದೃಶ್ಯವಾಗ್ತದೆ, ಅವ್ಯಕ್ತ ಆಗ್ತದೆ. ಹಾಗೆಯೇ ಈ ದೇಹ ಬಿಟ್ಟರೆ, ಇದು ಬಿಟ್ಟರೆ ನಾನು ಎಂಬ ಯೋಚನೆ ಬಿಡುತ್ತದೆ. ನಾನೆಂಬ ಯೋಚನೆ ಉಳಿಯಲ್ಲ, ನಾನು ಎಂಬುದೇ ಉಳಿಯಲ್ಲ. ಏನಾಗ್ತದೆ? ಇದ್ದೇನೆ ನಾನು ಎಂಬ ಯೋಚನೆ ಇಲ್ಲದ ಇರುವಿಕೆ. ತಾನಿರುತ್ತಾನೆ, ಬಟ್ ಅದರಲ್ಲಿ ನಾನು ಬುದ್ಧಿ ಇಲ್ಲ. ನಾನು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇದ್ದರೆ ಅರಿವಾಗಿದ್ದೇನೆ, ಆನಂದವಾಗಿದ್ದೇನೆ. ಜನ್ಮ ಇಲ್ಲ, ಮರಣ ಇಲ್ಲ, ಭಯ ಇಲ್ಲ, ದುಃಖ ಇಲ್ಲ, ಏನಿಲ್ಲ. ಯಾರಾಗಿದ್ದೀವಿ? ಯಾರಲ್ಲ, ಇಡೀ ಬ್ರಹ್ಮಾಂಡ ನಾನೇ ಆಗಿದ್ದೇನೆ, ಎಲ್ಲರೂ ನಾನೇ, ಪ್ರಪಂಚ ನಾನೇ, ದೇಶಕಾಲಗಳು ನಾನೇ, ಸೃಷ್ಟಿಯೆಲ್ಲ ತಾನೇ. ಅದೊಂದು ವ್ಯಕ್ತಿ ಅಲ್ಲ, ಇದ್ದಾನೆ. ಎಷ್ಟು ಚೆನ್ನಾಗಿದೆ, ಇದ್ದಾನೆ. ಅದೊಬ್ಬ ವ್ಯಕ್ತಿ ಅಲ್ಲ, ಏಕೆ ಎಲ್ಲರನ್ನೂ ಸೇರಿಸ್ಕೊಂಡಿದ್ದು. ವ್ಯಕ್ತಿ ಅಂದರೆ ನಾನಿದು, ಮಿಕ್ಕವರು. ಮಿಕ್ಕ ಎನ್ನುವುದು ಅನಿಸಲ್ಲ ನೋಡಿ. ಬ್ರಹ್ಮಜ್ಞಾನವಾಯಿತು ಅಂದರೆ ನನಗಿಂತ ಮಿಕ್ಕ ಎಂದು ಯಾವುದೂ ಉಳಿಯಲ್ಲ, ಅಂಥದ್ದಿಲ್ಲವೇ ಇಲ್ಲ. ತಾನು ಇದ್ದಾನೆ. ತಾನು ಎಂಥದ್ದು ಅಂದರೆ ಅದರಲ್ಲಿ ಎಲ್ಲರೂ ಸೇರ್ಕೊಂಡು ಬಿಟ್ಟರು. ಇಡೀ ಪ್ರಪಂಚ, ಬೆಟ್ಟಗಳು, ನದಿಗಳು, ಪರ್ವತಗಳು, ಮನುಷ್ಯರು ಎಲ್ಲರೂ ಸೇರ್ಕೊಂಡು ಬಿಟ್ಟರು. ಅಲ್ಲಿ ನನಗಿಂತ ಮಿಕ್ಕ ಎನ್ನುವುದೇ ಇಲ್ಲ. ಮಿಕ್ಕ ಎನ್ನುವ ಮಾತಕ್ಕೆ ಅರ್ಥ ಇಲ್ಲ. ಮಿಕ್ಕ ಅಂದರೆ ಯಾರೂ ಎಲ್ಲಿ ಇಲ್ಲವೇ ಇಲ್ಲವಲ್ಲ, ಹಾಗೆ ಇರುತ್ತದೆ. ಅದು ಜ್ಞಾನ. ಆತ್ಮಜ್ಞಾನ ಅಂದರೆ ಪರಮಾತ್ಮ ಸ್ವರೂಪನಾಗಿಬಿಟ್ಟ ಅಂದರೆ ಎಲ್ಲರೂ ತನ್ನಲ್ಲೇ, ತನಗಿಂತ ಬೇರೆ ಇನ್ನೊಬ್ಬರು ಯಾರೂ ಇಲ್ಲ. ಅದು ಹಾಗೆ ಆಗುವುದನ್ನು ಜ್ಞಾನ. ಅದು ಯಾವಾಗ ಆಗ್ತದೆ? ಈ ನಾನು ಬುದ್ಧಿ ಕರಗಿ ಹೋಗಬೇಕು. ಈ ನಾನು ಬುದ್ಧಿ ದೇಹ ಮೂಲಕ. ದೇಹಕ್ಕೆ ಸುಖ ದುಃಖ ಇದೆ, ರೋಗ ಇದೆ, ಜನ್ಮ ಮರಣ ಇದೆ. ಅಯ್ಯೋ ನನಗೆ ಜನ್ಮ ಮರಣ, ಅಯ್ಯೋ ನಾನು ಸತ್ತು ಹೋಗ್ತೇನೆ. ಜನರು ಎಷ್ಟು ಭಯಗೊಳ್ತಾರೋ, ಭಯ ನೋಡಿದರೆ ಅನಿಸೋದು. ಮಕ್ಕಳು ಹಾಗಿರುತ್ತಾರೆ ಅಲ್ಲವೇ? ಜನರು ಮರಣ ನೋಡಿದ್ದರೆ ಯಾರೋ ಸತ್ತು ಹೋದರೆಂದರೆ ಭಯಗೊಳ್ತಾರೆ. ಏಕಪ್ಪ ಇಷ್ಟು ಅಂದರೆ ಅಷ್ಟೇ ಜನರಿಗೆ ಇನ್ನೂ ದೇಹ ನಾನು ಒಂದು ಇರುವವರೆಗೆ ಭಯ ಇದ್ದೇ ಇರ್ತದೆ. ಆ ಭಯ ಅವರಿಗೆ ಬಿಡ್ತಾನೇ ಇಲ್ಲ. ಅದು ನೋಡಿದರೆ ಏನು ಎಷ್ಟು ಭಯದಿಂದ ಹೇಳಿದರೂ ಹೋಗುವುದಲ್ಲ. ನಾನು ಎಂದು ಅಭಿಮಾನ ಅಲ್ಲಿ ಇರುತ್ತದೆ. ನೀವು ಏನು ಭಯಗೊಳ್ಳಬೇಡ, ಅಂಜಿಕೆ ಬೇಡ, ಎಷ್ಟು ಹೇಳಿದರೂ ಅವ್ರು ಬಿಡಲ್ಲ. ನೀವು ಸುಮ್ಮನೆ ಹೇಳ್ತೀವಿ ಅಂಜಿಕೆ ಇರಲ್ಲವಾ ಹೇಳ್ತಾರೆ. ಅಯ್ಯೋ ರಾಮ ಮರಿ ಏನು ಮಾಡೋದು ಇಟ್ಕೊಳ್ತೀವಿ. ಅಂದರೆ ಅದೆಲ್ಲ ಏಕೆ ಅಂದರೆ ದೇಹ ಅದು ದೇಹ ಬಿಟ್ಟರೆ ಜನರಿಗೆ ಅನಿಸುತ್ತದೆ ನಾನೇ ಇಲ್ಲವಲ್ಲ ಎಂದು. ಅಲ್ಲ, ದೇಹ ಬಿಟ್ಟಾಗ ತಾನೇ ಇರುತ್ತೆ. ಅಪ್ರಜ್ಞೆ ಇರುತ್ತದೆ ನೋಡಿ, ಅದು ಬಿಡಿಸಬೇಕು. ಪ್ರಜ್ಞೆ ಇಟ್ಟುಕೊಂಡು ದೇಹಾಭಿಮಾನ ಬಿಡಿಸಬೇಕು. ನಾನು ಹಾಗೆ ಹೀಗೆ ಅಷ್ಟು ಇಷ್ಟು ಅಂತ ಇಂಥ ಅದಲ್ಲ, ಅದು ಯಾವುದು ತಾನಲ್ಲ. ಅದು ಶ್ರೀಕೃಷ್ಣನ ಉಪದೇಶ. ಈಗ ಮುಂದೆ ನೋಡಿ, ಅಥೈಷಾಂ 14 ಅಥೈಷಾಂ ಕರ್ಮಕರ್ತॄಣಾಂ ಭೋಕ್ತॄಣಾಂ ಸುಖ ದುಃಖಯೋ ನಾನಾತ್ವಮತ ನಿತ್ಯತ್ವಂ ಲೋಕಕಾಲಾಗಮ. ಇಷ್ಟೆಲ್ಲ ನಾನು ಹೇಳಿದ್ದೀನಲ್ಲ ಸಂಕ್ಷೇಪದೇ ವಿಸ್ತಾರವಾಗಿ. ಸುಖ ದುಃಖ, ನಾನು ಕೆಲಸ ಮಾಡಿದ್ದರೆ ನಾನು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ ಎಂದು ಎಷ್ಟು ಅಭಿಮಾನ ಪಟ್ಕೊಳ್ತಾನೆ. ಇನ್ನೊಬ್ಬರು ಅವರು ಮಾಡಲಿಲ್ಲ ಅಂದರೆ ಎಷ್ಟು ಬೇಜಾರಾಗ, ನಾನು ಇಷ್ಟು ಮಾಡಿದೆ ಅವರು ಒಪ್ಕೊಳ್ತಾ ಇಲ್ಲ ನೋಡಿ, ಅವರು ಆಧರಿಸ್ತಾ ಇಲ್ಲ. ಒಬ್ಬ ಡಾಕ್ಟರ್ ಹತ್ತಿರ ಹೋದೆ. ಇನ್ನೊಬ್ಬ ಡಾಕ್ಟರ್ ನನಗೆ ಪರಿಚಯ ಎಂದು ನಾನೆಲ್ಲ ವಾಕಿಂಗ್ಗೆ ಹೋದೆ. ಅಲ್ಲಿ ಹೋದರೆ ಅಯ್ಯೋ ಬನ್ನಿ ಸ್ವಾಮೀಜಿ ಅಂದೆ. ಆಯ್ತು, ಅಲ್ಲಿ ಕೂತಿದ್ದೆ. ಅವ್ರ ಪೇಷಂಟ್ ಬಂದ. ಸ್ವಾಮೀಜಿ 1 ನಿಮಿಷ ಇವರು ಮಾತಾಡ್ತೀನಿ ಪೇಷಂಟ್. ಆಯ್ತಂದೆ. ಈಗ ಅವ್ರ ಪೇಷಂಟ್ ಬಂದರೆ ಅವರೇನೋ ಹೆಸರು ಹಾಕಿದ್ರು. ಹೆಸರು ಹೇಳಿದ್ದರೆ ಇವರು ಏನು ಮಾಡಿದ, ಏನೋ ಹೆಸರು ಬರೆದಿದ್ದ. ಅವರು ಹೇಳ್ತಾನೆ, ನೋಡು ಡಾಕ್ಟರ್ ಎಂದು ಬರೆಯು, ಏಕೆ ನಾನು PhD ಮಾಡಿದ್ದೀನಿ, ಡಾಕ್ಟರ್ ಎಂದು ಬರೆಯು. ಅವನೇನು ಹೇಳ್ತಾನೆ ಗೊತ್ತಾ ಪೇಷಂಟು, ನಾನು ಸುಮ್ಮನೆ ಕೇಳಿಕೊಂಡು ತಂದಿಲ್ಲ PhD, ಹಣ ಕೊಟ್ಟು ಮಾಡಲಿಲ್ಲ, ಕಷ್ಟಪಟ್ಟು ನಾನು ಪಾಸಾಗಿದೆ PhD, ಡಾಕ್ಟರ್ ಎಂದು ಬರೆಯು. ನಾನು ಪಕ್ಕಕ್ಕೆ ಕೂತಿದ್ದೇನೆ, ಡಾಕ್ಟರು ಪೇಷಂಟ್ಗೆ ನಡೆಯುತ್ತಾ ಇದೆ. ಇವರು ಹೇಳ್ತಾನೆ, ಡಾಕ್ಟರ್ ಎಂದು ಬರೆದಿದ್ದರೆ ಈ ಡಾಕ್ಟರ್ ಇರುತ್ತಾರಲ್ಲ ಔಷಧಿ ಕೊಡುವ ಡಾಕ್ಟರ್,
ಈ ಡಾಕ್ಟರ್ಗೆ ಡಾಕ್ಟರ್ ಎಂದು ಬರೆಯುತ್ತೀನಿ, ನಿನಗೆ ಡಾಕ್ಟರ್ ಎಂದು ನಾನು ಬರೆಯಲ್ಲ. ಬೇಕಾದರೆ ಪಕ್ಕಕ್ಕೂ PhD ಎಂದು ಬರೆಯುತ್ತೀನಿ, ನಾನು ಡಾಕ್ಟರ್ ಎಂದು ಬರೆಯಲ್ಲ. ನಾನು ಪಕ್ಕಕ್ಕೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ನಾನು ಇನ್ನೂ ಸನ್ಯಾಸ ತಗೊಂಡಿಲ್ಲ, ಆದರೆ ವೇದಾಂತ ಹೇಳ್ತಾ ಇದ್ದೆ, ವೇದಾಂತ ಪಾಠಗಳು ಹೇಳ್ತಾ ಇದ್ದೆ. ಇನ್ನೂ ಬಿಳಿ ಬೆಟ್ಟದಲ್ಲೇ ಇದ್ದೀನಿ, ಎಲ್ಲ ಕಡೆ ಓಡಾಡ್ತಿದ್ದೆ. ಹಾಗೆ ಬಿಳಿ ಬೆಟ್ಟ, ಬಿಳಿ ಉತ್ತರೆಯ ಹಾಗೆ. ಅವ್ರು ಡಾಕ್ಟರ್ ಇನ್ನು ಹೇಳ್ತಾನೆ, ಡಾಕ್ಟರ್ ಬರೆಯೋ ಅಂತ ಹೇಳ್ತಾನೆ. ನಾನು ಡಾಕ್ಟರೇನು ಸುಮ್ಮನೆ ತೊಗೊಂಡು ಬಂದಿದ್ದೀನ, ನಾನು ಅಷ್ಟು ಕಷ್ಟಪಟ್ಟು ನಾನು PhD ಪಾಸಾಗಿದೆ, ಡಾಕ್ಟರ್ ಎಂದು ಬರೆಯೋ ಅಂತ ಹೇಳ್ತಾನೆ. ನೋಡು, ಇದೇನು ಸರ್ಟಿಫಿಕೇಟ್ ಅಲ್ಲ. ಪೇಷಂಟ್ ಬಂದಾಗ ಔಷಧಿ ಕೊಟ್ಟರೆ ನಾಳೆ ವಾಸಿ ಆದರೆ ಪೇಪರ್ ಬಿಸಾಕ್ತೀವಿ. ಆ ಪೇಪರ್ನಲ್ಲಿಯೂ ನೀವು ಡಾಕ್ಟರ್ ಎಂದು ಬರೆಯಬೇಕಂತೆ, ಇಲ್ಲದಿದ್ದರೆ ಅವ್ರಿಗೇನೋ ಕಡಿಮೆ ಆಯ್ತಂತೆ. ಅಂದರೆ ನಾನು ಅವರನ್ನು ನಿಂದೆ ಅಲ್ಲ, ಎಲ್ಲ ಜೀವರು, ನೀನು ನಾನು ಮನುಷ್ಯರು ಏನು ಮಾಡ್ತಾರೆ, ನಾನು PhD ಪಾಸಾದರೆ ನನ್ನ PhD ಇನ್ನೊಬ್ಬರು PhD ಅಲ್ಲದಂತೆ ಮಾತಾಡಿಬಿಟ್ರೆ ಅವರೇನೋ ಕಡೆಗೆ ಅನಿಸುತ್ತದೆ. ಒಬ್ಬ ದೊಡ್ಡ ಆಫೀಸರ್ ಇದ್ದ, ರಿಟೈರ್ ಡೈರೆಕ್ಟರ್ ಅಂತ ಹೇಳ್ತಾರೆ. ಅವರು ರಿಟೈರ್ ಆದ ನಂತರ ಇವರು ಯಾರು ಅಂದರೆ, ಇವರು ರಿಟೈರ್ಡ್ ಡೈರೆಕ್ಟರ್ ಆಫ್ ಈ ಸಂಸ್ಥಕಿ ಎಂದು ಹೇಳಬೇಕು. ಅವ್ರು ಸುಮ್ಮನೆ ಹೆಸರಿಟ್ಟು ಪರಿಚಯ ಮಾಡಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಏನು ನನ್ನನ್ನು ರಿಟೈರ್ಡ್ ಡೈರೆಕ್ಟರ್ ಎಂದು ಹೇಳ್ತಾ ಇಲ್ಲ? ಅವರಿಗೆ ನೀವು ರಿಟೈರ್ ಆದದ್ದು ಮುಗೀತಲ್ಲ, ಆದರೆ ನಾನು ಡೈರೆಕ್ಟರು ಅಂದರೆ ಜನರಿಗೆ ಯಾರೊಬ್ಬರಿದ್ದ ಏನೋ ಇಡೀ ದಿವಸ ಏನೋ ಕೆಲಸ ಮಾಡಿ ಲಾಸ್ಟ್ ಒಂದು 6 ತಿಂಗಳು ಸರ್ವೀಸ್ ಇರುವಾಗ ಅವರಿಗೆ ಡಿಪ್ಯೂಟಿ ಡೈರೆಕ್ಟರ್ ಎಂದು ಪ್ರಮೋಷನ್ ಕೊಟ್ಟರು. ಹೋಯ್ತು, ಮತ್ತೆ ಇಂಟರ್ನೆಟ್ ಹೋಯಿತು. ಅದು ಏನೋ ಇದೆ, ಏನು ಮಾಡೋಕ್ಕಾಗಲ್ಲ, ಹಾಗೇ ಇರ್ತದೆ. ಅಯ್ಯೋ, ಪೂರ್ತಿ ನಿಂತು ಹೋಯ್ತು. ಏಕೆ? ಅಯ್ಯೋ ರಾಮ. ಅಂದರೆ ಮನುಷ್ಯರಲ್ಲಿ ಆಸಕ್ತಿ ನೋಡು. ನಾನು ಓದಿದ್ದ ಮೇಲೆ ನಾನು ಈ ಡಿಗ್ರಿ ಓದಿದೆ ಅಲ್ಲವೇ, ನಾನು ಇದು ಎಂದು ಆಸಕ್ತಿ ಬಂತು. ನಾನು ಓದಿದ್ದರೆ ಆಸಕ್ತಿ, ಇನ್ನೊಬ್ಬರು ಗೊತ್ತು ಮಾಡಿಕೊಳ್ಳದಿದ್ದರೆ ಅವ್ರು ಗೊತ್ತಿಲ್ಲ ಅಂತ ಹೇಳಿದರೆ ನನಗೆ ಇನ್ಸಲ್ಟ್ ಆಯಿತು ಎಂದು ಹೇಳ್ತಾನೆ ಅಲ್ಲ. ಅಂದರೆ ತನ್ನ ತಾದಾತ್ಮ್ಯ ಎಲ್ಲಿದೆ ಅಭಿಮಾನ? ನನ್ನದು ಓದಿದೆ. ರಿಟೈರ್ ಆದ ನಂತರ ನಾನು ಡೈರೆಕ್ಟರ್, ಅವರು ಡಿಪ್ಯೂಟಿ ಡೈರೆಕ್ಟರ್. ಆ ವ್ಯಕ್ತಿ ಗೊತ್ತು, ನನಗೊಂದು ಆಶ್ರಮದಲ್ಲಿ ಬರುತ್ತಿದ್ದ. ಅವರು ಯಾರೋ ಟೆಲಿಫೋನ್ ಮಾಡಿದ್ದಾರಂತೆ, ಸ್ವಾಮೀಜಿ ನಿಮಗೋಸ್ಕರ ಒಬ್ಬರು ಟೆಲಿಫೋನ್ ಮಾಡಿದ್ದಾರೆ. ನಾನು ಕೇಳಿದ್ದೇನೆ ಯಾರಂತೆ ಅಂದರೆ, ಯಾರೋ ಡೈರೆಕ್ಟರ್ ಅಂತೆ. ಡೈರೆಕ್ಟರ್ ಯಾರು ನನಗೆ ಗೊತ್ತಪ್ಪ, ನನಗೆ ಅಷ್ಟು ದೊಡ್ಡ ಡೈರೆಕ್ಟರ್ಗೆ ಯಾರು ಗೊತ್ತು ಅಂದ್ಕೊಂಡೆ. ಮತ್ತೆ ಅವ್ರು ನೋಡಿಬಿಟ್ರೆ ಡಿಪ್ಯೂಟಿ ಡೈರೆಕ್ಟರ್. ಅಯ್ಯೋ ಇವನು ಗೊತ್ತು, ಸುಮ್ಮನೆ ತಿರುಗ್ತಾ ಇರ್ತಾರೆ. ರಿಟೈರ್ ಆಗುವಾಗ ಸ್ವಲ್ಪ ಏನು ಮಾಡಿದ್ರೆ ಅವ್ರು ಡೈರೆಕ್ಟರ್ ಅಂತ ಹೇಳ್ಕೊಳ್ತಾರೆ. ಅವ್ರು ನಿಮ್ಮ ಹೆಸರು ಹೇಳಪ್ಪ ಗೊತ್ತಾಗ್ತದೆ ಅಂತ ಡಿಪ್ಯೂಟಿ ಡೈರೆಕ್ಟರ್ ಅದೇ ಹೇಳಿಬಿಡ್ತಾರೆ. ಅದು ಯಾರಿಗೂ ನೆನಪಿರುತ್ತದೆ? ಹೆಸರು ನಮಗೆ ನೆನಪಿರುತ್ತದೆ, ಅದೆಲ್ಲ ನಮಗೇನು. ಹಾಗೆ ಜನರಿಗೆ ತನ್ನ ಸ್ಥಾನ, ತನ್ನ ಮಾನ, ತನಗೆ ಆಸ್ತಿ, ತನ್ನ ಉದ್ಯೋಗ, ತನ್ನ ಊರಿನ ಹೆಸರು ಜನರು ಈಗಲೂ ಮಾಡ್ತಾರೆ. ಅವ್ರು ಎಲ್ಲಿಂದ ಬಂದರು ಅಂದರೆ ಅವ್ರು ಹೊಳೆನರಸೀಪುರ ಅವ್ರು ಬೆಂಗಳೂರು ಹೆಸರು ಅದೇ ಹೇಳ್ತಾರೆ ಅಲ್ಲವೇ. ಎಷ್ಟೋ ಜನರು ಇವರು ಯಾವ ಊರು, ಆ ಊರಿನವರು ಅಲ್ಲವೇ, ಆ ಊರಿನವರನ್ನ ಹೆಸರಿನಲ್ಲೇ ಹೇಳ್ತಾರೆ. ಮತ್ತೆ ಇವರು ಬೆಂಗಳೂರು ಇನ್ನು ಹೊಸ ಅವರು ಅಷ್ಟೇ, ಅವರೇ ಹಾಕ್ಕೊಳ್ಳೋರು ಅಲ್ಲವೇ. ಜನರು ಕೆಲವು ಹುಡುಗಿಯರಿಗೆ ಮದುವೆ ಆದ ನಂತರ ಅವ್ರನ್ನ ಹೆಸರು ಗೊತ್ತಿರುತ್ತದೋ ಅಲ್ಲವೋ ಗೊತ್ತಿಲ್ಲ, ಅವ್ರ ಊರಿನ ಹೆಸರೇ ಹೇಳ್ತಾರೆ ಅಲ್ಲವೇ. ಆ ಊರಿನವರು ಅವರು ಇಡೀ ಜೀವನ ಅವರು ಮುದುಕರಾಗಲಿ, ಅವ್ರ ಮೊಮ್ಮಕ್ಕಳಾಗಲಿ ಆ ಊರಿನವರೇ ಹೇಳ್ತಾರೆ ಅಲ್ಲವೇ. ಹಾಗೆ ಹೇಳ್ತಾರೆ ಜನರು. ನೋಡಿದ್ದೇನೆ, ಯಾವಾಗಲೂ ಆಯಿತು ಮದುವೆ ಹೋಗಿ ಮೊಮ್ಮಕ್ಕಳಾಗಿ 40-50 ವರ್ಷ ಹೆಚ್ಚೇ ಆಯಿತು, ಆದರೆ ಆ ಊರಿನವರೇ ಹೇಳ್ತಾರೆ. ಇವರು ಅಷ್ಟೇ, ಆ ಊರಿನವರೆಂದು ಬೈದರೆ ಇವ್ರಿಗೆ ಬೇಜಾರಾಗ್ತದೆ. ನಮ್ಮ ಊರು ಅಂದರೆ ತನ್ನ ಊರು ಅಂದರೆ ಯಾರೋ ಒಂದು ಕಡೆ ನಾನು ಎಲ್ಲೇ ಊರಿಗೆ ಹೋಗಬೇಕು, ಅಲ್ಲೇನೋ ರಾಜಮಂಡ್ರಿ, ಅವ್ರಿಗೊಂದು ಟಿಕೆಟ್ ಬೇಕು ಎಂದು ಹೇಳಿದ್ದೆ. ಇವರಿದ್ದಾರೆ ತರಿಸ್ತೀನಿ ಅಂತ ಹೇಳಿ. ಟಿಕೆಟ್ ಅಂದರೆ ಈ ಕಾಲದಲ್ಲಿ ಸ್ವಲ್ಪ, ಆ ಕಾಲದಲ್ಲಿ ಇಲ್ಲವಲ್ಲ, ಇಂಟರ್ನೆಟ್ ಇದೆಲ್ಲ, ರೈಲ್ವೆ ಸ್ಟೇಷನ್ಗೆ ಹೋಗಿ ತರಬೇಕು. ಸ್ವಲ್ಪ ಕ್ಯೂ ಹೆಚ್ಚಿದೆ, ಜನರು ಹೆಚ್ಚಿದ್ದಾರೆ, ಇದೆಲ್ಲ ಪ್ರಯಾಣ ಮಾಡುವ ಸೀಸನ್, ಕ್ಯೂನಲ್ಲಿ ನಿಂತ್ಕೊಳ್ಳಬೇಕಾಗ್ತದೆ. ಅಂದರೆ ಪರವಾಗಿಲ್ಲ ಸ್ವಾಮೀಜಿ, ಇವರದು ರಾಜಮಂಡ್ರಿ, ತನ್ನ ಊರು ಅಂದರೆ ಅವ್ರಿಗೆ ಅಭಿಮಾನ ಹೆಚ್ಚು, ಧೈರ್ಯದಿಂದ ಹೋಗಿ ರೈಲ್ವೆ ಸ್ಟೇಷನಲ್ಲಿ ನಿಂತಿರ್ತಾನೆ ಕ್ಯೂನಲ್ಲಿ. ಇವ್ರಿಗೆ ಸಂತೋಷದಿಂದ ಮಾಡ್ತಾನೆ. ತನ್ನ ಊರಿನ ಹೆಸರು ಕೇಳಿದರೆ ಸಾಕು ಅವರಿಗೆ ಸಂಭ್ರಮ, ಆನಂದ. ಅಷ್ಟಿರುತ್ತದೆ ಜನರಿಗೆ ತನ್ನ ಊರಿನ ಹೆಸರು ಅನಿಸುತ್ತದೆ. ನನಗೆ ಅನಿಸಿತು. ಆಯ್ತಂದು ನೋಡಿದೆ,
ಅವ್ರು ತೊಗೊಂಡು ಬಂದೆ, ಸ್ವಾಮೀಜಿ ನಾನು ಫೋಟೋ ನಿಮಗೆ ಟಿಕೆಟ್ ತೊಗೊಂಡು ಬಂದೆ ಅಂತ. ಹೇಗಪ್ಪ ಅಂದರೆ ತುಂಬ ಕ್ಯೂ ಇತ್ತು, ಇತ್ತು ನಿಂತ್ಕೊಂಡೆ, ಅಷ್ಟೊಂದು ನಿಂತ್ಕೊಂಡು ತಗೊಂಡು, ಹೇಗೆ ನಮ್ಮ ರಾಜಮಂಡ್ರಿ. ಅಯ್ಯೋ, ಜನರಿಗೆ ಇಷ್ಟೇ ಇರುತ್ತದ, ನನಗೆ ಆಶ್ಚರ್ಯವಾಗ್ತಿತ್ತು ಆವಾಗ. ಜನರಿಗೆ ತನ್ನ ಊರಿನ ಅಭಿಮಾನ, ತನ್ನ ದೇಶ, ತನ್ನ ಭಾಷೆ ಅಷ್ಟೇ. ಎಲ್ಲೋ ನಾನು ಅಲ್ಲಿ ಹೋದೆ, ಒಬ್ಬನು ನಮ್ಮ ಹಿಂದಿನ ಒಂದು ಬ್ರಹ್ಮಚಾರಿ ಭೇಟಿಯಾದ. ಎಲ್ಲಿದ್ದೀರಿ ಅಂತ. ಅಲ್ಲಿ ಋಷಿಕೇಶ್ನಲ್ಲಿ. ನಮ್ಮ ತೆಲುಗು ಬಿಟ್ಟು ಅಲ್ಲೇಕೆ ಇದ್ದೀರಿ ಅಂತ ಹೇಳಿ. ನಾನು ಈ ತೆಲುಗು ಏನಪ್ಪ, ಎಲ್ಲಿದ್ದರೆ ಏನು ಸಾಧುಕೆ, ಎಲ್ಲೋ ಅನಂತ ಭೂಮಿ ಅನಂತ ಜಲರಾಶಿ ಎಲ್ಲೋ ಇರ್ತೀವಿ ಏನಿದೆ, ಇದೆಲ್ಲ ನಮ್ಮದು ಎಂದಿದೆಯಾ? ಎಲ್ಲಿ ಒಂದು ಪುಣ್ಯಕ್ಷೇತ್ರ, ಎಲ್ಲಿ ಸಾಧುಗಳು ಸತ್ಸಂಗತ್ಯ ಇರುತ್ತೆ ಅಲ್ಲಿರ್ತೀವಿ ಅಂತ. ತೆಲುಗು ಎಲ್ಲ ಹೇಳಿದ್ದಾರೆ, ಇಂಥ ಮಂಚಿಗೆ ಈಗ ನಮ್ಮ ತೆಲುಗು ದೇಶನಲ್ಲ ವದಿಲಿಪೆಟ್ಟು ಅಕ್ಕಡಿಗೆ ಎಂದಕ್ಕೂ ಹೇಳ್ತಾರೆ. ಆ ತೆಲುಗು ಅಂದರೆ ಅವ್ರಿಗೇನೋ ಸಂಭ್ರಮ, ಅವರಿಗೆ ವೈಕುಂಠಕ್ಕಿಂತ ತೆಲುಗೇ ಹೆಚ್ಚು ಅಭಿಮಾನ. ತನ್ನ ಭಾಷೆ ಅಂದರೆ ಎಷ್ಟು ಅಭಿಮಾನವು, ಎಷ್ಟು ಪರವಶವು. ನಮ್ಮ ತೆಲುಗು ಯಾರು ತೆಲುಗು ಮಾತಾಡೋದು ಕಂಡು ಬಂದೆ, ಸ್ವಾಮೀಜಿ ನಮ್ಮ ತೆಲುಗು ಇರಲಿ, ಯಾರಾದರೆ ಏನು ಅಂದೆ, ಇವಾಗ ನಮ್ಮ ತೆಲುಗು ಮಾತಾಡ್ತಾನೆ ಸ್ವಾಮೀಜಿ, ಹೋಗಿ ಮಾತಾಡು. ಅಯ್ಯೋ ರಾಮ, ತೆಲುಗು ಅಂದರೆ ಏನು ಇಷ್ಟೇಕೆ ಸಂಭ್ರಮ. ಆಶ್ಚರ್ಯ ಜನರಿಗೆ, ತನಗೆ ಭಾಷಾ ಅಭಿಮಾನ, ತನಗೆ ದೇಶಾಭಿಮಾನ, ತನಗೆ ವಸ್ತು, ಇದೆಲ್ಲ ನಾನು ಅದರಲ್ಲಿ ಸೇರಿಸಿಬಿಟ್ಟ. ಎಷ್ಟು ಗಟ್ಟಿಯಾಗಿದೆ. ನಾನು ಎಷ್ಟೋ ಭಾಷೆ ಮಾತಾಡ್ತೀನಿ, ಎಷ್ಟೋ ಊರುಗಳು ತಿರುಗಿದೆ, ಎಷ್ಟೋ ಇದಕ್ಕೆ ಕೊನೆಗೆ ಅದು ಯಾವುದೋ ನಾನು ಮರ್ತೇ ಹೋದೆ ಅಂತ ಹೇಳಿದೆ. ಅದು ಯಾವ ಊರೋ ಯಾವ ದೇಶ ನನಗೆ ಮರ್ತೇ ಹೋದೆ. ಅಲ್ಲ, ಅವರಿಗಿರುತ್ತದೆ, ನಿಮ್ಮನ್ನು ಮರೆಯೋಕ್ಕೆ ಬಿಡಲ್ಲ. ಅಮ್ಮೋ, ನೀವಿರುವುದೇ ಅಷ್ಟೇ ಅಲ್ಲ, ನಿಮ್ಮನ್ನು ಮರೆಯೋಕ್ಕೆ ಬಿಡಲ್ಲ. ಏಕೆ? ಅವರು ಅದರಲ್ಲೇ ಬದುಕುತ್ತಾರೆ. ದೇಶ, ಕಾಲ, ನಾಮ, ರೂಪ, ನಾವು ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ, ಅಲ್ಲಿದ್ದೇವೆ, ಇಲ್ಲಿದ್ದೇವೆ, ಅದೇ ನೆನಪಿಟ್ಕೊಳ್ತಾರೆ ಅಲ್ಲವೇ? ಅದು ಇದೆಲ್ಲ ನಾನು ಎಂಬ ಬುದ್ಧಿಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ಅದು ಬಿಟ್ಟರೆ ನಾನು ಎಂಬುದು ಯಾರು? ಇದ್ದೇನೆ. ಆ ಇರವು ತಾನು, ಅರಿವು ತಾನು. ಅರಿವು ಬಿಟ್ಟು ಮಿಕ್ಕದೆಲ್ಲ ಕಲ್ಪಿತ ಏನಿದೆ, ನಾಟಕಗಳ ಹಾಗೆ. ನಾಟಕದಲ್ಲಿ ಹೆಸರು ಹಾಕ್ಕೊಳ್ತೀವಿ ನೋಡಿ, ಹರಿಶ್ಚಂದ್ರ ಪಾತ್ರದಲ್ಲಿ ನಾನು ಹರಿಶ್ಚಂದ್ರ, ನೀವು ಹರಿಶ್ಚಂದ್ರ ಆಗ್ತೀಯಾ? ಸುಮ್ಮನೆ ನಾಟಕದಲ್ಲಿ ಹರಿಶ್ಚಂದ್ರ, ತಾನು ಹರಿಶ್ಚಂದ್ರ ಆಗ್ತಾನೆ? ನಾಟಕದಲ್ಲಿ ಅಷ್ಟೇ. ಇದರಲ್ಲಿ ಸುಮ್ಮನೆ ನಾಟಕದಲ್ಲೇ ಯಾರು ಯಾವುದಲ್ಲ. ಹಾಗೆ ಇದೆಲ್ಲ ಅಭಿಮಾನ ಬಿಡಬೇಕು. ತನ್ನ ಇರುವಿಕೆಯೇ ತಾನು. ಆ ಇರುವಿಕೆ ನೀನೇ ಅಲ್ಲ, ಎಲ್ಲರೂ ಅದೇ, ಎಲ್ಲರೂ ಅರಿವೆ. ಅವರು ಅರಿವೆ, ನಾನು ಅರಿವೆ, ಎಲ್ಲರೂ ಅರಿವೆ ಅಂದರೆ ಅಲ್ಲಿಗಲ್ಲ ನಾನು ನೀನು ವ್ಯತ್ಯಾಸವೇ ಇಲ್ಲ ಅಲ್ಲವೇ? ಅರಿವು ಬಂದು ನೋಡಿಕೊಂಡರೆ ಅರಿವಿನಲ್ಲಿ ನಾನು ನೀನು ವ್ಯತ್ಯಾಸವೇ ಇಲ್ಲ, ಎಲ್ಲರೂ ಅದೇ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆ ಅರಿವಿನಲ್ಲಿ ಎಲ್ಲರೂ ಒಂದೇ ಆಗಿದ್ದೇವೆ. ಇನ್ನೊಬ್ಬರು ನನಗಿಂತ ಮಿಕ್ಕ ಎಂಬುದೇ ಇಲ್ಲ. ಅದು ಹೇಳ್ತಾರೆ, ಗುಣಾಂಶ ಸಂದಹ್ಯ ಯದ ಅಥೈಷಾಂ ಕರ್ಮಕರ್ತॄಣಾಂ. ಮಾಡಿದ ಕರ್ಮಗಳ ಮೇಲೆ ಅಭಿಮಾನ, ಓದಿಕೊಂಡ ಡಿಗ್ರಿ ಮೇಲೆ ಅಭಿಮಾನ. ನಾನು ಇಷ್ಟು ಓದಿಕೊಂಡೆ, ನಾನು ಈ ಡಿಗ್ರಿ ಪಾಸಾಗಿದೆ, ನಾನು ನೋಡಿದೆ, ನಾನು ಹೇಳಿದೆ ಏನಿದೆ ಪೇಪರ್ ಮೇಲೆ ಇಷ್ಟು ಡಾಕ್ಟರ್ ಬರೆದಿದ್ದರೆ ಏನಾಗುತ್ತದೆ ನಿಮಗೆ ಅಂತ ಹೇಳ್ತಾರೆ. ಏಕೆ ಬರೀಬೇಕು, ಅವ್ರು ಡಾಕ್ಟರ್ ಅಲ್ಲ. ಇವರು ಹೇಳ್ತಾರೆ, ನಾನು PhD ಓದಿದೆ, ನೀವು ಏಕೆ ಬರೆಯಲ್ಲ ಡಾಕ್ಟ್ರ್ ಎಂದು. ಅವರು ಪೇಷಂಟಾಗಿ ಬಂದ ಇವರು ಔಷಧಿ ಕೊಡೋದು. ಈಗ ಪಕ್ಕಕ್ಕಿಟ್ಟು ಇದೇನು ಮಧ್ಯದಲ್ಲಿ ಜಗಳ ಶುರುವಾಯಿತು. ಈಗ ನಾನೇನು ಹೇಳಿದೆ, ಇವರ ಜಗಳಕ್ಕೆ ನಾನೇಕೆ ಹೋಗೋದು, ಸುಮ್ಮನೆ ಇದ್ದೆ. ಎಲ್ಲ ಕೇಳಿದನಂತ ಅವರು ಹೋದರು. ಮತ್ತೆ ಅವರು ಮತ್ತೆ ಹೇಳ್ತಾರೆ, ನೋಡಿ ಸ್ವಾಮೀಜಿ ಆಗ ಹೇಳ್ತಾ ಇದ್ದರು, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಸ್ವಾಮೀಜಿ? ಏನಪ್ಪ ನೀವು ಅವ್ರು ನೋಡ್ಕೊಂಡು ಬಿಡಿ, ನನ್ನನ್ನು ಸಿಕ್ಕಿಸಬೇಡ. ನಿಮ್ಮ ಜಗಳಕ್ಕೆ, ನಿಮ್ಮ ಅಭಿಮಾನಗಳಿಗೆ ಮಧ್ಯದಲ್ಲಿ ನಾನೇಕೆ? ಅವ್ರು ಹೇಳ್ತಾನೆ, ಪಕ್ಕಕ್ಕೆ PhD ಎಂದು ಬರೆಯುತ್ತಾನಂತೆ, ಡಾಕ್ಟರ್ ಎಂದು ಮೊದಲು DR ಬರೆಯಬೇಕಾದ್ರೆ ನಾನು ಬರೆಯಲ್ಲ. ಅವರು ಹೇಳ್ತಾನೆ, ಮೊದಲೇ ಡಾಕ್ಟರ್ ಎಂದು ಬರೆಯಬೇಕು. ನಾನು PhD ಓದಿದೆ, ಕಷ್ಟಪಟ್ಟು ಓದಿದ್ದೆ PhD. ನಾನು ಸುಮ್ಮನೆ ಹಣ ಕೊಟ್ಟು ತಗೊಂಡು ಬಂದಿಲ್ಲ, ನಾನು ಸುಮ್ಮನೆ ಯಾರನ್ನು ಏನದು ಭಿಕ್ಷೆ ಮಾಡಿಕೊಂಡು ತಂದಿಲ್ಲ PhD ಅಂತ ಅವರು ಹೇಳ್ತಾನೆ. ನಾನು ಬಿಚ್ಚ ಮಡಿಗೆ ತೆಚ್ಕೋలేదు PhD, ನಾನು ಕಷ್ಟಪಟ್ಟು ಸಂಪಾದಿಸ. ಅವರು ಹೇಳ್ತಾನೆ, ನಾನು ಕಷ್ಟಪಟ್ಟು ಸಂಪಾದಿಸಿದೆ, ನಾನೇನು ಭಿಕ್ಷೆ ಮಾಡಿಕೊಂಡು ನಾನು ತಂದಿಲ್ಲ PhD, ನೀವು DR ಬರೆಯಲೇಬೇಕು. ಅಂದರೆ ಜನರಿಗೆ ಆ ವಸ್ತುಗಳ ಮೇಲೆ, ಮಾಡಿರುವ ಕೆಲಸ ಮೇಲೆ, ಓದಿರುವುದು ಮೇಲೆ, ನಾನು ಈ ಕಾಲೇಜಿನಲ್ಲಿ ಓದಿದ್ದರೆ ಇದು ನಮ್ಮ ಕಾಲೇಜು. ನಿಮ್ಮದೇನಪ್ಪ, ನೀನು ಕಟ್ಟಿಸಿದ್ದೀಯಾ? ಅದು ಸುಮ್ಮನೆ ಅಲ್ಲಿ ಹೋಗಿ 4 ದಿವಸ ಕೂತಿದ್ವಿ, ನಿನ್ನದಾಗಿಬಿಟ್ಟಿತ್ತ? 4 ದಿವಸ ಅಲ್ಲಿ ಹೋಗಿ ಕೂತಿದ್ವಿ, ಈ ಬಸ್ಸಿನಲ್ಲಿ ಕೂತಿದ್ದೀವಿ. ಒಂದು ಸಲ ಈ ನನ್ನ ಬಸ್ಸು ಅಂತ ಹೇಳಿಬಿಡ್ತೀಯ, ಅಮ್ಮ ನಾನು ಬೆಂಗಳೂರಿಗೆ ಈ ಬಸ್ಸಿನಲ್ಲಿ ಹೋದ, ಇದರಿಂದ ನನ್ನ ಬಸ್ಸು. ಯಾರಾದರೂ ಹೇಳ್ತಾರ? ಹಾಗಿದೆ. ಕಾಲೇಜಿನಲ್ಲಿ ಹೋಗಿ 4 ದಿವಸ ಕೂತಿದ್ದ, ಈಗ ನನ್ನದಾಗಿಬಿಟ್ಟಿದ್ದ. ಜನ ನೋಡಿ, ಕಾಲೇಜಿನಲ್ಲಿ 4 ದಿವಸ ಇದ್ದೀವಿ, ಈ ದೇಹದಲ್ಲಿ 4 ದಿವಸ ಇದ್ದೀವಿ. ಹಗಲು ಎಷ್ಟೊತ್ತು ಇರ್ತೀವಿ ನೋಡಿ, ರಾತ್ರಿ 10 ಆಗಿಬಿಟ್ರೆ ಈ ದೇಹ ನಿನ್ನದೇ ಅಲ್ಲ. ಬೆಳಗ್ಗೆ ಎದ್ದಾಗ ನೋಡಿದ್ರೆ, ಓಹೋ ಇದು ನನ್ನದಾ ಅನಿಸುತ್ತೆ, ಎಲ್ಲರಿಗೂ ನಿಮ್ಮದಾ? ಇದು ನಿಮ್ಮ ಜೊತೆಗೆ ಇರುತ್ತದೆ, ಎಂದಿಗಿರುತ್ತದೆ ಹೇಳು? ಸ್ವಲ್ಪ ಹೊತ್ತಿರುತ್ತದೆ, ನಂತರ ಬಿಟ್ಟೇ ಬಿಡ್ತೀವಿ. ಆದರೂ ಇದು ನನ್ನದು. ನಿನ್ನದು ಎಷ್ಟೊತ್ತು ಎಂದಿಗೂ ಇಲ್ಲ.
ಸ್ವಲ್ಪ ಹೊತ್ತಿಟ್ಟು ಏನು ಬಸ್ಸಿನಲ್ಲಿ ಕೂತಿದ್ದರೆ ನನ್ನ ಬಸ್ಸು ಹೇಳ್ತೀವ, ಇದು ಅಷ್ಟೇ, ಇದು ನಿನ್ನ ಬಸ್ಸೇ, ಇದು ಬಸ್ಸೋ ಕಾರೋ, ಇದು ನಿನ್ನದಾ ಎಂದಿಗೇನು ಇರಲ್ಲ. ಸುಮ್ಮನೆ ಕೆಲವು ದಿವಸ ಇಟ್ಕೊಳ್ತಾನೆ. ಈ ಅಭಿಮಾನ ಬಿಡಬೇಕಂದರೆ ಬಿಟ್ಟಿರುವ ಮಹಾತ್ಮರ ಸನ್ನಿಧಿಯಲ್ಲಿರು, ಅವರ ಜೊತೆಗೆ ಇರು, ಸತ್ಸಂಗತದಲ್ಲಿರಲಿ, ನಿರಂತರ ಜಪ ಧ್ಯಾನ ಸಾಧನ ಭಕ್ತಿ ಮಾಡುತ್ತಾ ಇದ್ದರೆ ಇವುಗಳೆಲ್ಲ ಬಿಡುತ್ತವೆ. ಇವರು ಅದೇ ಹೇಳ್ತಾ ಇದ್ದಾರೆ, ಕರ್ಮಕರ್ತॄಣಾಂ ಭೋಕ್ತॄಣಾಂ ಸುಖ ದುಃಖಯೋ. ಮಾಡಿದ ಕರ್ಮಗಳು ಮಾಡಿದ್ದರೆ ಮಾಡಿದ್ದೇ, ಇದು ಮಾಡಲಿಲ್ಲ ಅಂದರೆ ಮಾಡಲಿಲ್ಲ. ಆ ಮಾಡಲಿಲ್ಲದ್ದು ಅಭಿಮಾನ, ಮಾಡಿದ್ದು ಅಭಿಮಾನ. ಸುಖ ದುಃಖಗಳು ಅನುಭವಿಸಿದರೆ ನಾನು ಅಷ್ಟು ಕಷ್ಟ ಅನುಭವಿಸಿದ್ದೆ, ಆಹಾ ಅದೆಲ್ಲ ನಾನು ನೋಡಿ ಬಂದೆ. ಸುಖಗಳು ಅನುಭವಿಸಿದ್ದರೆ ಸುಖಗಳ ಅಭಿಮಾನ, ದುಃಖಗಳು ಅನುಭವಿಸಿದ್ದರೆ ದುಃಖಗಳ ಅಭಿಮಾನ. ಎರಡೂ ಇಟ್ಕೊಳ್ತಾರೆ. ಇದೆಲ್ಲ ಕನಸಪ್ಪ, ಯಾರು ಏನು ಅನುಭವಿಸಿದ್ದರೆ ಏನು ಬಿಟ್ಟುಬಿಡೋಣ, ನಮ್ಮ ಕನಸಂದು ಬಿಡಲ್ಲ. ನಾನು ಮೊನ್ನೆ ಹೋಗಿದ್ದೀನಲ್ಲ, ಎಲ್ಲಿ ಒಂದು ಜೈಲಿಗೆ ಕರ್ಕೊಂಡು ಹೋದ. ಜೈಲಂದರೆ ಪಾಪ ಅವ್ರಿಗೇನೋ ಭಯಂಕರ ದುಃಖ, ಏನೋ ಆಗ್ತದೆ, ಜೈಲಂದರೆ ಜನಗಳು. ನಾನಲ್ಲಿ ಹೋಗಿದ್ದೀನಿ. ಹಿಂದಿನ ಕಾಲದಲ್ಲಿ ಜೈಲಂದರೆ ಇಷ್ಟೇ ಶರ್ಟ್ ಹಾಕುತ್ತಿದ್ದರು, ನೋಡಿದರೆ ಒಂದು ಲೈನ್ಸು ಬಟ್ಟೆ ಹಾಕ್ತಿದ್ದರು, ಸಿನಿಮಾಗಳಲ್ಲಿ ನೋಡಿರಬಹುದು. ಇಷ್ಟೇ ನೆಕ್ಕರ್ ಹಾಕ್ತಿದ್ದರು. ಈಗ ಬದಲಾಯಿಸಿಬಿಟ್ರು, ಸ್ವಲ್ಪ ಪ್ಯಾಂಟು ಹಾಕ್ತಾರೆ, ಬಿಳಿ ಪ್ಯಾಂಟು, ಬಿಳಿ ಶರ್ಟು, ಅದರ ಮೇಲೆ ಬ್ಲೂ ಲೈನ್ಸ್ ಇರುತ್ತವೆ. ಈಗ ಪ್ಯಾಂಟ್ ಬದಲಾಯಿಸಿಬಿಟ್ಟಾರೆ. ಅವ್ರು ನೋಡಿದರೆ ಎಲ್ಲರೂ ಅವರೇ ಇದ್ದಾರೆ. ಅಲ್ಲಿ ನೋಡಿದರೆ ಅವರಿಗೆಲ್ಲ ಅದು ಜೈಲು, ದೊಡ್ಡ ದೊಡ್ಡ ಗೋಡೆಗಳಿವೆ, 2 ಗೇಟ್ಗಳು. ಅವ್ರು ಇಮ್ಮಿಡಿಯೇಟ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ಪೊಲೀಸು ಲಾಕ್ ಮಾಡ್ತಾನೆ, ನಮ್ಮ ಜೊತೆಗೆ ಒಂದು ಪೊಲೀಸು, ಗೇಟ್ ಕಟ್ತಿರೋ ಒಂದು ಪೊಲೀಸು, ಏನೋ ನೋಡಿದ್ರೆ ಅದೆಲ್ಲ ಒಂದು ಏನು ಮಿಲ್ಟ್ರಿದಂತ ಇದ್ದಂತೆ ಇರುತ್ತದೆ. ಅಲ್ಲಿ ಹೋಗಿದ್ದೀವಿ. ಒಳಗೆ ನೋಡಿದ ನಂತರ ನಮಗೆ ಅನಿಸುತ್ತೆ ಇದು ಇನ್ನೊಂದು ಮನೆಗೆ ಬಂದಿದ್ದಂತೇನಿದೆ, ನಮಗೇನು ಜೈಲು ಅನಿಸೋದೇ ಇಲ್ಲ ನಮಗೆ. ಇಲ್ಲಿ ಏನಿದೆ, ಇಷ್ಟು ಜಾಗ ಇದೆ, ಎಲ್ಲೋ ಕೂತಿರ್ತಾರಂತೆ, ಎಲ್ಲೋ ಹಿಂದೆ ಒಂದು ಕೆಲಸ ಮಾಡ್ತಾರಂತೆ, ಊಟ ಮಾಡ್ತಾರಂತೆ, ಇರುತ್ತಾರಂತೆ, ಆಯ್ತಲ್ಲ. ಇದರಲ್ಲಿ ಏನು ಜೈಲಿಂದ ಏನು ಅನಿಸಿದೆ? ಎಲ್ಲೋ ಒಂದು ಕಡೆ ಇದ್ದೀವಿ, ನಾವು ನೋಡಿದರೆ ಆಶ್ರಮಕ್ಕಿಂತ ದೊಡ್ಡದೇ ಇದೆ. ನಾನು ಹೇಳಿದ್ದೀನಿ, ನಿಮ್ಮದು ನೋಡಿದರೆ ಆಶ್ರಮ ಆಗಿದೆ ಎಂದು ಹೇಳಿದ್ದೀನಿ. ಎಲ್ಲಿ ಹೋಗೋಕ್ಕಾಗಲ್ಲ, ನಮಗೆ ಅಲ್ಲೇ ಕಟ್ಟು ಹಾಕ್ತಾರೆ. ನಾನು ಹೇಳಿದ್ದೀನಿ, 5-6 ವರ್ಷ ಒಂದೇ ಊರಿನಲ್ಲಿದ್ದೆ ನಾನು. ಆಶ್ರಮ ಬಿಟ್ಟು ಹೊರಗೆ ಹೋಗುವ ಹಾಗಿಲ್ಲ ನಮಗೆ. ಕರೋನಾದಲ್ಲಿ 2 ವರ್ಷ ಇಲ್ಲೇ ಇದ್ದೀವಿ, ಗೇಟ್ ದಾಟಿ ಹೋಗಲಿಲ್ಲ ನಾವು. 2 ವರ್ಷ ಇಲ್ಲೇ ಇದ್ದೀವಿ. ಎಲ್ಲಾದರೂ ಹೋಗಿದ್ದೀವಿ? ಮೊನ್ನೆ ಹೋಗಿದ್ದೀನಿ ಇಷ್ಟು ದಿವಸ ನಂತರ. ಅಲ್ಲಿ ನಾನು 5-6 ವರ್ಷ ನಾನು ಅಲ್ಲೇ ಇದ್ದೀನಿ. ನಾವು ಅಲ್ಲೇ ಇರುವುದು, ನಾವೇ ಅಡುಗೆ ಮಾಡ್ಕೊಳ್ಳೋದು, ಅವ್ರ ಗುರುಗಳಿಗೆ ಅವ್ರಿಗೆ ಸೇವೆ ಮಾಡುವುದು, ಏನೋ ಅವ್ರು ಹೇಳಿದ್ದು ಓದುವುದು ಅಷ್ಟೇ. ಇಡೀ ದಿವಸ ಕೆಲಸ ಮಾಡೋದು, ರಾತ್ರಿ ಮಲ್ಕೊಳ್ಳೋದು, ಅಲ್ಲೇ ಇದ್ದೀವಿ, ಎಲ್ಲಿ ಹೋಗಲೇ ಇಲ್ಲ ನಾವು. ಇದು ನೋಡಿದರೆ ನಿಮಗೆ ಆಶ್ರಮ ಹಾಗೆ ಇದೆ, ನಮಗೇನು ಜೈಲೇ ಅನಿಸ್ತಾ ಇಲ್ಲ. ಏನು ಇಷ್ಟೆಲ್ಲ ಬೇಜಾರು, ಜೈಲು ಅಂದರೆ ಏನೋ ಕಷ್ಟ. ಇದೆಲ್ಲ ಮನಸ್ಸಿನ ಅಭಿಮಾನವೇ ಹೊರತು ಅದರಲ್ಲಿ ಏನಿಲ್ಲ. ಯಾವುದೋ ಊರಿನಲ್ಲಿ ಇಲ್ಲಿ ಬಿಟ್ಟು ಅಲ್ಲಿ ಇದ್ದೀವಿ, ಏನಿದೆ ವ್ಯತ್ಯಾಸ? ಅಲ್ಲ, ಅವ್ರಿಗೇನೋ ಅಯ್ಯೋ ಪಾಪ ಜೈಲು ಅವ್ರಿಗೆ ಜೈಲು ಅನಿಸುತ್ತಾ ಇದೆ, ನಾವಿಲ್ಲಿದ್ದೇವೆ, ನಾನಿಲ್ಲಿದ್ದೆ. ಒಬ್ಬರನ್ನು ಕೇಳ್ದೆ ನಮ್ಮ ಪಕ್ಕಕ್ಕೆ ಸ್ವಾಮಿ, ಏನಪ್ಪ ನಿಮ್ಮದು ಏನು ಕೇಸು ಅಂದರೆ, ನಂದು ಮರ್ಡರ್ ಕೇಸ್ ಸ್ವಾಮೀಜಿ ಅಂತ ಹೇಳಿ. ಆಶ್ಚರ್ಯ, ಮರ್ಡರ್ ಕೇಸ್ ಹೇಳ್ತಾ ಇದ್ದಾನೆ, ಏನಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ನಾನು ಸಾಯಿಸಿ ಬಂದೆ, ಅವನು ಸಾಯಿಸಿ ಬಂದೆ ಅಂತ ಹೇಳ್ತಾನೆ. ನಮಗನ್ಸಿತು ಇದು ಏನಿದೆ, ಇದೆಲ್ಲ ಒಂದು ಕನಸು ಹಾಗೆ ಇದೆ. ಕೆಲವರು ಇಲ್ಲಿ ಬರುತ್ತಾನೆ, ಅಲ್ಲಿರುವಕ್ಕಿಂತ ಇಲ್ಲಿರುತ್ತಾನೆ, ನಮ್ಮ ಹಾಗೆ ಮಾತಾಡ್ತಾ ಇದ್ದಾನೆ, ಏನೂ ವ್ಯತ್ಯಾಸ ಇಲ್ಲ. ನಾನು ಹೇಳಿದ್ದೀನಿ, ಇದೆಲ್ಲ ಆಶ್ರಮ ಆಗಿದೆ, ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ. ನಮ್ಮನ್ನು ಜೈಲಿನಲ್ಲಿ ಹಾಕಿದ್ದರು ಎಂದು ಯೋಚನೆ ಮಾಡಬೇಡಿ. ನಾವು ನಿಮ್ಮ ಹಾಗೇ ಇದ್ದೀವಿ, ನಿಮ್ಮ ಹಾಗಿದ್ದೇನೆ. ಗುರುಗಳ ಸೇವೆ ಮಾಡುವುದು, ಅಲ್ಲೇ ಊಟ ಮಾಡುವುದು, ಅಲ್ಲೇ ಆ ಗೇಟ್ನಲ್ಲೇ ಇರುವುದು. ಗೇಟ್ ದಾಟಿ ಹೊರಗೆ ಹೋಗುವುದಿಲ್ಲ, ಅಲ್ಲೇ ಇದ್ದೀವಿ. ಹೊರಗೆ ಏನಾಗ್ತಾ ಇದೆಯೋ ಗೊತ್ತಿಲ್ಲ, ನ್ಯೂಸ್ ಪೇಪರೂ ಓದಲಿಲ್ಲ ನಾವು, ಏನಾಗ್ತಾ ಇದೆಯೋ ಗೊತ್ತಿಲ್ಲ, ಹಾಗೇ ಇದ್ದೀವಿ ಅಷ್ಟೇ. ಏನಾಗ್ತದೆ ಏನಾಗಲಿಲ್ಲ ಅಂತ. ಇದೆಲ್ಲ ನಿಮ್ಮ ಮನಸ್ಸಿನ ಭಾವನೆ. ನಾನು ಜೈಲು ಅಂದರೆ ಅಯ್ಯೋ ನಾನು ಜೈಲು ಅನಿಸುತ್ತದೆ. ನಾನು ಎಲ್ಲಿದ್ದರೂ ಒಂದೇ ಅನಿಸಿದ್ದರೆ ಏನು ಜೈಲೇನು ವ್ಯತ್ಯಾಸವೇ ಇಲ್ಲ. ಅದಕ್ಕೋಸ್ಕರ ಕೆಲವರು ಹೇಳಿದ್ದಾರೆ, ಇದೇನು ಗೋಹತ್ಯೆ ನಿಷೇಧ, ಗೋಹತ್ಯಕ್ಕೆ ವಿರೋಧವಾಗಿ ಆ ಕಾಲದಲ್ಲಿ ಕೆಲವರು ಸಾಧುಗಳು ಬಂದರು ಋಷಿಕೇಶ್ನಿಂದ. ಆ ಸರ್ಕಾರ ಏನು ಮಾಡಿತು, ಇಂದಿರಾ ಗಾಂಧಿ ಸಾಧುಗಳನ್ನೆಲ್ಲ ಜೈಲಿನಲ್ಲಿ ಹಾಕಿದ್ದಾರೆ. ಹಾಕಿ ಒಂದು 4-6 ದಿವಸ ಇತ್ತು, ಬಿಟ್ಟರೆ ಸಾಧುಗಳು ಮಿಕ್ಕ ಜನರಿಗೆ ಹೋಗಿ ಮಿಕ್ಕ ಸಾಧುಗಳಿಗೆ ಹೇಳಿದ್ದರು, ಅಲ್ಲಿ ಒಂದು ಚೆನ್ನಾಗಿದೆ, ಬನ್ನಿ ಎಲ್ಲರೂ ಬನ್ನಿ ಎಂದು ಹೇಳಿದರು. ಏನು, ಸರ್ಕಾರ ನಮ್ಮನ್ನಲ್ಲಿ ಒಳಗೆ ಇರ್ತದೆ, ನಮಗೆ ಚೆನ್ನಾಗಿ ಒಳ್ಳೆಯ 4 ರೋಟಿಗಳು ಕೊಡ್ತದೆ, 2 ಸಲ ಕೊಡ್ತದೆ, ಚೆನ್ನಾಗಿದೆ, ಎಲ್ಲರೂ ಬನ್ನಿ ಎಂದು ಸಾಧುಗಳು. ಇವರು ಭಿಕ್ಷೆ ಮಾಡುವಕ್ಕೆ ಅಲ್ಲೆಲ್ಲಿ ತಿರುಗಿ ಕಷ್ಟಪಡ್ತಾರೆ, ಅಲ್ಲಿ ಸುಮ್ಮನೆ ಕೂರಿಸಿ ಊಟ ಕೊಡ್ತದೆ. ಅಯ್ಯೋ ಇದು ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಕರೆದು ಜೈಲು ಕರ್ಕೊಂಡು ಹೋಗಿ. ಇಂಥವ್ರಿಗೆ ಜೈಲಿಗೆ ಏನರ್ಥಪ್ಪ? ಸಾಧುಗಳಿಗೆ ಅವ್ರಿಗೆ ಅದೇ ಚೆನ್ನಾಗಿದೆ, ಅವ್ರಿಗೆ ಅದೇ ಚೆನ್ನಾಗಿ. ಕೆಲಸ ಇಲ್ಲ, ಏನೋ ಕೂತ್ಕೊಂಡು ಏನೋ ಭಜನೆ ಮಾಡ್ತೀವಿ, ನಂತರ ಊಟ ಕೊಡ್ತಾರೆ, ತಿಂತೀವಿ ಅಷ್ಟೇ, ಚೆನ್ನಾಗಿದೆ ಅಂತ ಹೇಳಿದ್ರು. ನಂತರ ಅಂದ್ಕೊಂಡ್ರೆ ಇವರನ್ನು ಈ ಸಾಧುಗಳನ್ನು ಇಟ್ಕೊಂಡ್ರೆ ವ್ಯರ್ಥ, ಇನ್ನು ಅವ್ರನ್ನ ಹೋಗಿಬಿಟ್ಟು ಹೊರಗೆ ಹಾಕಿಬಿಟ್ಟು ನೀವು ಬೇಡ ಎಂದು ಇವರು. ಯಾಕಂದ್ರೆ ಇವ್ರಿಗೆ ಇಟ್ಕೊಂಡ್ರೆ ಏನು ಪ್ರಯೋಜನವಿಲ್ಲ. ಇವರಿಗೆ ಜೈಲೇ ಅನಿಸುತ್ತಾ ಇಲ್ಲ, ಇವರಿಗೆ ಶಿಕ್ಷೆ ಅನಿಸುತ್ತಾನೇ ಇಲ್ಲ, ಏನು ಪ್ರಯೋಜನ?
ಮಿಕ್ಕ ಜನರಿಗಾದರೆ ಅಯ್ಯೋ ಉದ್ಯೋಗ ಇದೆ, ನನ್ನ ಕುಟುಂಬ ಇದೆ, ಮಕ್ಕಳಿದ್ದಾರೆ, ಅಯ್ಯೋ ಎಲ್ಲರನ್ನು ಬಟ್ಟಿ ಬಂದಿದ್ದೇವೆ, ಇವರಿಗೆ ಯಾರೂ ಇಲ್ಲ, ನೀವು ಕೊಟ್ಟಿದ್ದರೆ ಒಳ್ಳೆಯ ಊಟ. ಅವ್ರು ಹೇಳಿದರು ಇಲ್ಲೇ ಕೂತಿರುವ ಜಾಗದಲ್ಲಿ 4 ರೊಟ್ಟೆ ಕೊಡ್ತಾರೆ, ಚೆನ್ನಾಗಿದೆ ಅಂತ ಹೇಳಿದರು ಅವರಲ್ಲಿ. ಆದ್ದರಿಂದ ಇದೆಲ್ಲ ಮನಸ್ಸಿನ ಭಾವನೆ ಅಷ್ಟೇ. ಆದ್ದರಿಂದ ನಿಮ್ಮ ಮನಸ್ಸಿಗೆ ನನ್ನದು ಮಾಡಿದೆ ಅನಿಸಿದ್ದರೆ ಅಭಿಮಾನ, ಇಲ್ಲ ಅಂದರೆ ಎಲ್ಲಿದ್ದರೂ ಒಂದೇ. ಹಾಗೆ ಅದೇ ಹೇಳ್ತಾ ಇದ್ದಾರೆ, ಸುಖ ದುಃಖಗಳ ಅಭಿಮಾನ ಬೇಕೆ? ಕನಸಿನಲ್ಲಿ ಸುಖ ಅನುಭವಿಸ್ತೀವಿ, ದುಃಖ ಅನುಭವಿಸ್ತೀವಿ, ಎರಡಕ್ಕೆ ಅರ್ಥ ಇಲ್ಲ, ಎರಡೂ ಹೋಗ್ತವೆ. ಹಿಂದೆ ನೀವು ಎಷ್ಟೆಷ್ಟೋ ಸುಖ ಅನುಭವಿಸಿದ್ದೀರಿ, ಎಷ್ಟೆಷ್ಟೋ ದುಃಖ ಅನುಭವಿಸಿದ್ದೀರಿ, ಅದೆಲ್ಲ ಈಗ ಮನಸ್ಸಿನಲ್ಲಿ ಅಂಟ್ಕೊಂಡಿದೆಯಾ? ಎಲ್ಲ ಹೋಯಿತು. ಸುಮ್ಮನೆ ಕೆಲವೊಮ್ಮೆ ನೆನಪು ಇಲ್ಲ, ಕೆಲವೊಮ್ಮೆ ನೆನಪು ಇಲ್ಲ ಅಲ್ಲವೇ? ಅದು ನೆನಪಿಸ್ಕೊಂಡಾಗ ಹೌದಪ್ಪ ತುಂಬ ವರ್ಷ ಆಯಿತು, ಏನೋ ಅದು ನೋಡಿದ್ದೆ ಬಂತು, ಅದು ಅನಿಸುತ್ತೆ. ಇವರು ನೆನಪಿಸಿದ ನಂತರ ಅನಿಸುತ್ತದೆ, ಇಲ್ಲದ್ರೆ ಅದು ಎಲ್ಲಿರುತ್ತದೆ? ಎಲ್ಲಿ ಇಲ್ಲ, ಸುಮ್ಮನೆ ಕಲ್ಪಿತ. ಹಾಗೆ ಇಡೀ ಜಗತ್ತು ಕಲ್ಪಿತ. ನಾನಾತ್ವಮತ ನಿತ್ಯತ್ವಂ ಲೋಕಕಾಲಾಗಾತ್ಮನಾಂ. ಲೋಕ ಕಾಲ ಇದೆಲ್ಲ ಕಲ್ಪಿತ, ಅಭಿಮಾನ ಮಾತ್ರ. ಮನ್ಯಸೆ ಸರ್ವಭಾವಾನಾಂ ಸಂಸ್ಥಾಹ್ಯ ಉತ್ಪತ್ತಿಕೀಯತ. ಇದೆಲ್ಲ ನಾನು ನಿಜವಾಗಿದೆ ಅಂದ್ಕೊಳ್ತಾ ಇದ್ದೀವಲ್ಲ, ಇದೆಲ್ಲ ಕನಸು. ತತ್ತದಾಕೃತಿ ಭೇದೇನ ಜಾಯತೆ ಭಿದ್ಯತೆ ಚದ ಧೀಹಿ. ಇದೆಲ್ಲ ಆಯಾ ಆಕಾರವಾಗಿ ತೋರುತ್ತದೆ, ಹೋಗ್ತದೆ. ನೀರಿನಲ್ಲಿ ಅಲೆ ಬರುತ್ತದೆ, ಹೋಗ್ತದೆ, ಅಲೆ ಬರುತ್ತದೆ, ಹೋಗ್ತದೆ. ಈ ಪಂಚಭೂತಗಳಲ್ಲಿ ಇವೆಲ್ಲ ಅಲೆಗಳು. ಮನುಷ್ಯರು, ಈ ಘಟನೆಗಳು, ಈ ಎಲ್ಲ ಸಿನಿಮಾದಲ್ಲಿ ತೋರ್ತವೆ, ಹೋಗ್ತವೆ, ತೋರ್ತವೆ, ಹೋಗ್ತವೆ ಅಷ್ಟೇ. ಇವರೆಲ್ಲರೂ ತೋರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಏವಮಪ್ಯಂಗ ಸರ್ವೇಷಾಂ ದೇಹಿನಾಂ ದೇಹಯೋಗತ. ಹಾಗೆ ಇದು ನಿಮ್ಮ ದೇಹವಷ್ಟೇ ಒಂದು ಅಲೆ ಬಂತು ನಿಮಗೆ, ಸ್ವಲ್ಪ ಹೊತ್ತಿಗೆ ಅಲೆ ಹೋಗುತ್ತದೆ. ಏವಮಪ್ಯಂಗ ಸರ್ವೇಷಾಂ ದೇಹಿನಾಂ ದೇಹಯೋಗತಃ ಕಾಲಾವಯವತಃ ಸಂತಿ ಭಾವ ಜನ್ಮಾದಯೋ ಸಕೃತ್. ಅದರಿಂದ ನಿಮ್ಮ ಜನ್ಮ ಮರಣಗಳು ಅಷ್ಟೇ ಬರುತ್ತವೆ, ಹೋಗ್ತವೆ. ಅತ್ರಾಪಿ ಕರ್ಮಣಾಂ ಕರ್ತುರ್ ಅಸ್ವಾತಂತ್ರಂಚ ಲಕ್ಷ್ಯತೆ ಭೋಕ್ತುಶ್ಚ ಸುಖ ದುಃಖಯೋ ಕೊನ್ವರ್ತಿ ವಿವಶಂ ಭಜೇತ್. ಸುಖ ದುಃಖಗಳು ತಾವೇ ಬರುತ್ತವೆ. ಇಂಥ ಪರಾಧೀನವಾದ ಸುಖ ದುಃಖಗಳಿಗೆ ಏಕಪ್ಪ ಅಭಿಮಾನ ಮಾಡಿಕೊಳ್ಳುವುದು? ಈ ದೇಹವು ನನ್ನದಲ್ಲ, ಏಕೆ ತಾನೇ ಬರುತ್ತದೆ, ತಾನೇ ಹೋಗ್ತದೆ, ಅಭಿಮಾನ ಮಾಡಿಕೊಳ್ಳಬೇಡ. ಮುಂದಿನ ಶ್ಲೋಕ ನೋಡು, 18ನೇದು. ಇದೆಲ್ಲ ವೇದಾಂತ ದೃಷ್ಟಿ ಅಲ್ಲವೇ? ನದೇಹಿನಾಂ ಸುಖಂ ಕಿಂಚಿತ್ ವಿದ್ಯತೆ ವಿದುಷಾಮಪಿ. ದೇಹವಿರುವವರೆಗೂ ಸುಖ ಎಂಬುದಿಲ್ಲ. ಒಂಚೂರು ಸುಖ ಬಂದಿಂದಿರುತ್ತೆ, ಮತ್ತು ತಕ್ಷಣವೇ ದುಃಖ ಅಲ್ಲವೇ? ಕುರ್ಚಿಯಲ್ಲಿ ಕೂತಿದ್ರೆ ಚೆನ್ನಾಗಿದೆ ಅಂತ ಎಷ್ಟೊತ್ತಿರ್ತದೆ, 5 ನಿಮಿಷ 10 ನಿಮಿಷ, ಮತ್ತೇನು ಕೆಲಸ ಬರ್ತದೆ, ಅವ್ರು ಏನು ಕರೀತಾ ಇದ್ದಾರೆ, ಎದ್ದು ಹೋಗಬೇಕು. ನೀವು ಕುರ್ಚಿ ಮೇಲೆ ಸುಖ ಎಷ್ಟೊತ್ತಿರುತ್ತದೆ, ಹೋಗ್ತದೆ ಮತ್ತೆ ಅಲ್ಲವೇ? ಯಾವ ಸುಖ ಹೆಚ್ಚೊತ್ತಿರಲ್ಲ. ಏನಾದರೂ ತಿಂತೀವಿ, ತಿಂದ ಸುಖ, ಮಿಠಾಯಿ ಸುಖ ಎಷ್ಟೊತ್ತಿರುತ್ತದೆ? ಎಷ್ಟು ದಿವಸ ಇರುತ್ತದೆ? ಇವತ್ತು ಮಿಠಾಯಿ ತಿಂದರೆ ಮೈಸೂರು ಪಾಕು ಎಷ್ಟು ದಿವಸ ಸುಖ ಇರುತ್ತದೆ? ಎಷ್ಟು ದಿವಸನಾ? ಎಷ್ಟು ಗಂಟೆ ಇರಲ್ಲ, ಎಷ್ಟು ಗಂಟೆ ಇರಲ್ಲ, ಕ್ಷಣ ಅಷ್ಟೇ. ಹಾಗೆ ಈ ವಿಷಯ ಸಂಬಂಧಗಳು, ಈ ಸುಖಗಳೆಲ್ಲ ಏನು? ನದೇಹಿನಾಂ ಸುಖಂ. ಸುಖ ಬರುತ್ತದೆ, ಹೋಗ್ತದೆ, ಮತ್ತೆ ದುಃಖ ಆಗಿಬಿಡ್ತದೆ. ಅದರಿಂದ ದೇಹಿಗಳಿಗೆ ಇದೆಲ್ಲ ಮೋಹ. ಏನೋ ಸುಖ ಬರುತ್ತದೆ ಅಂದ್ಕೊಂಡು ಬದು ಮೋಹ ಇಲ್ಲ, ಬೇಡ. ತಥಾಚ ದುಃಖಂ ಮೂಢಾನಾಂ ವೃತಾಹಂಕರಣಂ ಪರಂ. ಬಂದಿರುವ ದುಃಖ ನೋಡಿಕೊಂಡು ಅಯ್ಯೋ ದುಃಖ ಅಯ್ಯೋದು ಎಲ್ಲರಿಗೂ ಬರುತ್ತದಪ್ಪ, ಸ್ವಲ್ಪ ಹೊತ್ತು ಅಸೌಕರ್ಯವಾಗುತ್ತದೆ, ಹೋಗ್ತದೆ. ಬಂದಿರುವಾಗ ಸ್ವಲ್ಪ ಸಹಿಸ್ಕೊಂಡು ನಂತರ ಹೋಗ್ತದೆ. ನೋಡಿ, ದುಃಖ ಬಂದಿರುವಾಗಲೂ ಏನೋ ಬೇಜಾರು ಮಾಡಿಕೊಳ್ಳಬಾರದು. ಏನೋ ಬಂದಿದೆ. ಚಳಿ ಬಂದರೆ ಏನು ಮಾಡ್ತೀವಿ? ಸ್ವಲ್ಪ ಹೊತ್ತಿರುತ್ತೆ, ನಾವು ಹೊರಗೆ ಹೋಗಬೇಕು, ಸ್ವಲ್ಪ ಅಲ್ಲಿ ಕೆಲಸ ಇದೆ, ರೈಲ್ವೆ ಸ್ಟೇಷನ್ ನೋಡಿ ಅವ್ರನ್ನ ಬಿಟ್ಟು ಬರ್ತೀವಿ. ಚಳಿ ಇರುತ್ತದೆ, ಇರಲಿ ಪರವಾಗಿಲ್ಲ ಅಂತ ಸ್ವಲ್ಪ ಹೊತ್ತು ಸಹಿಸ್ಕೊಳ್ತೀವ. ಚಳಿ ಇದೆ ನಿಜ, ಅಯ್ಯೋ ಇವತ್ತು ಚಳಿ ಹೆಚ್ಚಿದೆ ಅನಿಸೋದು ಅಷ್ಟೇ. ಸ್ವಲ್ಪ ಹೋಗ್ತೀವಿ, ಅಲ್ಲಿ ನಿಂತ್ಕೊಳ್ತೀವಿ. ಟ್ರೈನ್ ಬಂದಾಗ ಅವ್ರನ್ನ ಹತ್ತಿಸಿ ವಾಪಸ್ ಬಂದು ಚಳಿ ಮುಗಿಯಿತು, ಬೇಜಾರು ಮಾಡ್ಕೊಳ್ತೀವ. ಚಳಿ ಇರುತ್ತದೆ ಎಂದು ಗೊತ್ತಿದ್ದೇ ಹೋಗ್ತೀವಿ. ಹಾಗೆ ಈ ದುಃಖ ಸ್ವಲ್ಪ ಬಂದಿದೆ, ಇರುತ್ತದೆ, ಇರಲಿ, ಏನಿದೆ, ಗೊತ್ತಿದೆ, ಗೊತ್ತು ನಮಗೆ. ದುಃಖ ಬರುತ್ತದೆ, ಸ್ವಲ್ಪ ಹೊತ್ತು ಇರುತ್ತದೆ, ಹೋಗ್ತದೆ ಅಷ್ಟೇ. ಅಂದರೆ ಬಂದಾಗ ಅದರನ್ನು ಅಷ್ಟು ಬೇಜಾರು ಮಾಡ್ಕೊಳ್ಳಬೇಡ. ಬಂದಿದೆ, ಚಳಿ ಬಂದ ಹಾಗೆ ಇದು ಬಂದಿದೆ, ಸ್ವಲ್ಪ ಹೊತ್ತಕ್ಕೆ ಹೋಗ್ತದೆ. ಸ್ವಲ್ಪ ಹಗುರವಾಗಿ ತಗೋ, ಸ್ವಲ್ಪ ಹೊತ್ತು ಸಹಿಸ್ಕೊಂಡ್ರೆ ಹೋಗ್ಬಿಡ್ತದೆ. ಸುಖ ಬಂತು, ಅದು ಸ್ವಲ್ಪ ಸಹಿಸ್ಕೊಂಡ್ರೆ ಹೋಗ್ತದೆ ಅಷ್ಟೇ. ಅಪಮಾನ, ಓಕೆ, ಅವರೇನೋ ಹೇಳಿದ, ಆಯಿತು, ಸ್ವಲ್ಪ ಹೊತ್ತಿಗೆ ಹೋಗ್ತದೆ, ಮರೆತು ಹೋಗ್ತಾರೆ, ಎಲ್ಲರೂ ಮರೆತು ಹೋಗ್ತಾರೆ, ಮುಗಿಯಿತು. ಹಾಗೆ ಮಾನ ಅಪಮಾನ, ಜಯ ಅಪಜಯ, ಸುಖ ದುಃಖ ಸ್ವಲ್ಪ ಬರುತ್ತದೆ, ಸ್ವಲ್ಪ ಹೋಗ್ತದೆ. ಹೆಚ್ಚು ಮನಸ್ಸಿಗೆ ಹತ್ತಿಸ್ಕೊಂಡು ಈಗ ದುಃಖ ಬಂದರೆ ಸಾಕು, ಅಯ್ಯೋ ನಾನಷ್ಟಾಯಿತು, ಅಯ್ಯೋ ನನಗಾಯಿತು, ಅಯ್ಯೋ ನನಗೆ, ಈಗ ಅದೇ ತಿಂಗಳು ವರ್ಷಗಟ್ಟಲೆ ಅನುಭವಿಸಬೇಕಾ? ಮುಗಿಯಿತು. ಮನಸ್ಸಿನಲ್ಲಿ ಇಟ್ಕೊಳ್ಳುವುದೇಕೆ? ಹಾಗೆ ಯದಿ ಪ್ರಾಪ್ತಿಂ ವಿಘಾತಂಚ ಜಾನಂತಿ ಸುಖ ದುಃಖಯೋ. ಸುಖ ಹೀಗೆ ಬರುತ್ತದೆ, ಹೋಗ್ತದೆ ಎನ್ನುವುದು ಸುಮ್ಮನೆ ಕಲ್ಪನಾ, ಕನಸು. ಹಾಗೆ ತೇಪ್ಯದ್ಧಾನ ವಿದುರು ಯೋಗಂ ಮೃತ್ಯುರ್ನ ಪ್ರಭವೇದ್ಯದ. ಆದರೂ ಜನರು ಅದರ ಮೇಲೆ ಮೋಹ ಬಿಡುತ್ತಾ ಇಲ್ಲ.
ಕೋನ್ ವರ್ತ ಸುಖ ಯತ್ಯೇನಂ ಕಾಮೋವಾ ಮೃತ್ಯುರಂತಿಕೆ. ಈ ಸುಖಕ್ಕೋಸ್ಕರ ಏಕಪ್ಪ ಇಷ್ಟು ಕಷ್ಟಪಡುವುದು? ತಾನೇ ಬರುತ್ತದೆ, ಸ್ವಲ್ಪ ಹೊತ್ತು ಹೋಗ್ತದೆ. ತಾನೇ ಸುಖ ಬರ್ತದೆ, ತಾನೇ ಹೋಗ್ತದೆ, ದುಃಖ ತಾನೇ ಬರ್ತದೆ. ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಡ. ಆಘಾತಂ ನೀಯಮಾನಸ್ಯ ವಧ್ಯಸ್ಯೇವನ ತುಷ್ಟಿದಃ ಶ್ರುತಂಚ ದೃಷ್ಟವದ್ದುಷ್ಟಂ ಸ್ಪರ್ಧಾಸೂಯಾತ್ಯಯೈವತ ಬಹುಬಂತರಾಯ ಕಾಮತ್ವಾತ್ ಕೃಷಿವಚ್ಚಾಪಿ ನಿಷ್ಫಲಂ. ಅದರಿಂದ ಈರ್ಷಾ ಅಸೂಯೆಗಳೆಲ್ಲ ಹೆಚ್ಚು ಮಾಡಿಕೊಳ್ಳಬೇಡ, ಎಲ್ಲರಿಗೂ ಆಗುತ್ತವೆ. ಸುಖ ದುಃಖಗಳು ಪ್ರಕೃತಿ ಸ್ವಭಾವದಿಂದ, ಸೃಷ್ಟಿ ಸ್ವಭಾವದಿಂದ ಬರುತ್ತದೆ. ಇವರೇ ಕಾರಣ ಎಂದು ಒಬ್ಬ ವ್ಯಕ್ತಿ ಮೇಲೆ ಹಾಕಬೇಡ. ಅವರ ನಿಮಿತ್ತ ಪ್ರಪಂಚದಲ್ಲಿ ಎಲ್ಲರಿಗೂ ಬರ್ತವೆ ಹೋಗ್ತದೆ. ಯಾರೋ ಒಬ್ಬರಿಗೆ ಒಂದು ಸಲ, ಇನ್ನೊಬ್ಬರಿಗೆ ಇನ್ನೊಂದು ಸಲ, ಎಲ್ಲೋ ಒಂದು ಕಡೆ ಬರುತ್ತವೆ. ಎಲ್ಲೋ ಒಂದು ಕಡೆ ಅನ್ಯಾಯ, ಕಷ್ಟ, ಅಪಮಾನ, ತೊಂದರೆಗಳು ಬರದೆ ಯಾರಿಗಿರಲ್ಲ. ಅವರಿಗೆ ಒಂದು ಬಗೆ ಇದ್ದರೆ ಇವರಿಗೆ ಇನ್ನೊಂದು ಬಗೆ ಇರ್ತದೆ, ಅವರಿಗೆ ಇನ್ನೊಂದು ಬಗೆ, ಎಲ್ಲರಿಗೂ ಯಾವುದೇ ಒಂದು ಬಗೆ ಇರ್ತದೆ. ನಮಗೆ ತೊಂದರೆ ಕೊಟ್ಟಿರುವವರನ್ನು ಕೆಟ್ಟ ಎಂದು ನೋಡಬೇಡಿ. ಅವರ ನಿಮಿತ್ತ ಇವರ ಕೈ ಮೂಲಕ ಬಂತು, ಆಯಿತು. ಇವರ ನಿಮಿತ್ತ ಮಾಡಿಕೊಂಡು ಬರ್ತದೆ. ಇದು ಬರ್ತದೆ, ಎಲ್ಲರಿಗೂ ಬರ್ತದೆ. ಯಾಕೆ ಸುಮ್ಮನೆ ಕೇಳಿ. ಇದು ಒಂದು ಸಲ ಬಂತಲ್ಲ, ಚಳಿಗಾಲ ಬಂತು, ಹಾಗೆ ಇವನು ಒಂದು ಅಪಮಾನ ಕಾಲ ಅಲ್ಲವೇ? ಇದು ಒಂದು ದುಃಖ ಕಾಲ. ಚಳಿಗಾಲ ಬರುತ್ತದೆ ನೋಡಿ, ಬಿಸಿಲು ಕಾಲ ಬಂದಾಗ ಇದೊಂದು ದುಃಖ ಕಾಲ. ಸ್ವಲ್ಪ ಹೊತ್ತಿರುತ್ತದೆ, ಹೋಗ್ತದೆ. ಬರಲಿ. ಯಾರ ಮೇಲೆ ದ್ವೇಷ, ಯಾರ ಮೇಲೆ ಈರ್ಷೆ, ಯಾರ ಮೇಲೆ ಕೋಪ ಅಲ್ಲ. ಇದೊಂದು ದುಃಖ ಕಾಲ ಬಂತು, ಹೋಗ್ತದೆ. ದುಃಖ ಸೀಸನ್ ಬರ್ತದೆ, ಹೋಗ್ತದೆ. ಅಂತರಾಯೈರ್ವಿಹತೋ ಯದಿ ಧರ್ಮಸ್ವನುಷ್ಠಿತಃ ತೇನಾಪಿ ನಿರ್ಜಿತಂ ಸ್ಥಾನಂ ಯಥಾ ಗಚ್ಚತಿ ತತ್ಶೃಣು. ಈಗ ಯಜ್ಞಯಾಗಾದಿಗಳು ಮಾಡಿದ್ದರೆ ಅವುಗಳ ಪುಣ್ಯದಿಂದ ಸುಖ ಬರುತ್ತದೆ. ಎಷ್ಟೊತ್ತಿರುತ್ತದೆ? ಸ್ವರ್ಗಕ್ಕೆ ಹೋದರೆ ಹೆಚ್ಚು ಸುಖ ಇರುತ್ತದೆ, ಕೆಲವು ದಿವಸ ಇರುತ್ತದೆ. ಆಹಾ ಸುಖವಾಗಿದ್ದೆ, ಆಹಾ ಚೆನ್ನಾಗಿದೆ, ಆ ಸಂಭ್ರಮ ಇರುವಾಗ ಸಡನ್ಲಿ ಅವ್ರು ಬಂದು ಹೇಳ್ತಾರೆ, ನಿಮ್ಮ ಟೈಮ್ ಆಯಿತು, ನಾಳೆ ಹೋಗಬೇಕು. ನಾಳೆ ಅಲ್ಲ, ಇವತ್ತೇ. ನಾನು ಮೊನ್ನೆ ಬಂದೆಪ್ಪ ಸ್ವರ್ಗಕ್ಕೆ. ಮೊನ್ನೆ ಅಲ್ಲ, 1000 ವರ್ಷ ಆಯಿತು. 1000 ವರ್ಷ ಆಯಿತಾ? ನಾನು ಮೊನ್ನೆ ಬಂದೆ ಅನಿಸುತ್ತದೆ. ಹೌದು ಸರ್, ನಿಮ್ಮದು ಮುಗೀತು. ಎಲ್ಲಿ ಹೋಗಬೇಕು? ಭೂಲೋಕದಲ್ಲಿ, ಹೊಳಿ ನರಸಪುರದಲ್ಲಿ. ಅಗೋ ನಿಮಗೋಸ್ಕರ ಇದ್ದಾನೆ ಯಮರಾಜ, ನಿಮ್ಮನ್ನು ಹೊಡೆಯುವುದಕ್ಕೆ. ಅಲ್ಲಿ ರೆಡಿ, ಅಲ್ಲಿ ಹುಟ್ಟು ಅಂದರು. ಅಷ್ಟೇ. ಒಬ್ಬನಿದ್ದಾನೆ, ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಅಲ್ಲೇ ಕಾಯ್ತಾ ಇದ್ದಾರೆ, ಹೋಗೋದು. ಅಯ್ಯರ ಇಷ್ಟ್ವೇಹ ದೇವತಾ ಯಜ್ಞೈ ಸ್ವರ್ಲೋಕಂ ಯಾತಿ ಯಜ್ಞಿಕಃ ಭುಂಜೀತ ದೇವವತ್ತತ್ರ ಭೋಗಾನ್ ದಿವ್ಯಾನ್ ನಿಜಾರ್ಚಿತಾನ್. ಎಷ್ಟು ಅನುಭವಿಸಿದ್ರೆ ನೋಡ್ತಾನೆ ಮುಗಿಯುತ್ತದೆ. ಸುಖವು ಬೇಗ ಮುಗಿಯುತ್ತೆ ಅನಿಸುತ್ತದೆ ಅಲ್ಲಿ. ಅಯ್ಯೋ ಆಯಿತಾ, ಹೌದು ಮುಗೀತು, ಮಾಡಲೇಬೇಕು. ಸ್ವಪುಣ್ಯ. ಮತ್ತೆ ಅವರು ಬಂದಾಗ ಹೇಳ್ತಾರೆ, ಅಯ್ಯೋ ಇನ್ನೂ ಹೆಚ್ಚು ದಿವಸ ಇರ್ತೀನಿ ಅಂದ್ಕೊಂಡು. ಇನ್ನು ಹೆಚ್ಚೇನು? 1000 ವರ್ಷ ಆಯಿತಾ? ಭೂಲೋಕದಲ್ಲಿ ನೋಡು, ನಿಮ್ಮ ಹಿಂದಿನವ್ರ ನೆಂಟರು ಯಾರಾದರೂ ಇದ್ದಾರಾ? ಹೋಗಿ ಬಂದು ನೋಡು. ಅವರ ಅಪ್ಪ ಅಜ್ಜ ಹೆಸರು ಕೇಳು. ನಿಮ್ಮ ಕಾಲದ ಅಪ್ಪ ಅಜ್ಜ ಹೆಸರು ನೋಡಿದ, ಅವರ ಹೆಸರಾ? ಅಯ್ಯೋದು ಈ ಕಾಲದಲ್ಲೆಲ್ಲ ಶಂಕರಾಚಾರ್ಯ ಕಾಲ. ನೀವು ಶಂಕರಾಚಾರ್ಯ ತಾಯಿ ತಂದೆ ಹೇಳ್ತಾ ಇದ್ದೀರ, ಅದು ಯಾವಾಗಲೂ ಆಯಿತು. 1200 ವರ್ಷ, 1300 ವರ್ಷ ಹಿಂದೆ. 1200 ವರ್ಷ ಆಯಿತಾ? ನಾನು ಆ ಕಾಲದಲ್ಲಿ ಹುಟ್ಟಿದ್ದೀನಿ ಭೂಲೋಕದಲ್ಲಿ. ಮತ್ತೆ ಈಗ ಬರ್ತಾ ಇದ್ದೀನಿ. ಅದು ಯಾವಾಗಲೂ ಆಯಿತು. ನನಗೆ ಸ್ವರ್ಗವು ನಿನ್ನನೇ ಅನಿಸುತ್ತಿತ್ತು. ಅಷ್ಟೇ, ಸ್ವರ್ಗ ಹಾಗೇ ಇರ್ತದೆ. ಸ್ವಪುಣ್ಯೋಪಚಿತೆ ಶುಭ್ರೇ ವಿಮಾನೇ ಉಪಗೀಯತೆ ಗಂಧರ್ವೈರ್ವಿಹರನ್ ಮಧ್ಯೆ ದೇವೀನಾಂ ವಿದ್ಯವೇಷದ. ಎಲ್ಲ ಸುಖಗಳು ಮುಗಿಯುತ್ತವೆ. ಕನಸಿನಲ್ಲಿ ಅನುಭವಿಸುವ ಸುಖಗಳು ಉಳಿಯುತ್ತವೇನು? ಎಚ್ಚರಕ್ಕೆ ಬಂದಾಗಪ್ಪ, ನಾನು ಎಷ್ಟು ಸುಖ ಅನುಭವಿಸಿದ್ದೆ. ನಾನು ದೊಡ್ಡ ರಾಜನಾಗಿದ್ದನಂತೆ, ವಿಮಾನ ಹತ್ತಿದ್ದನಂತೆ, ಎಲ್ಲೆಲ್ಲೋ ಹೋಗಿದ್ದನಂತೆ. 2-3 ವಿಮಾನಗಳೇ ನನಗಿವೆ, ಒಂದು ಹೆಲಿಕಾಪ್ಟರೇ ನನಗಿದೆ, ಅಮೆರಿಕಾಕ್ಕೆ ಹೋಗಿದ್ದನಂತೆ. ಎಷ್ಟು ಚೆನ್ನಾಗಿ. ಎಚ್ಚರಿಕೆ ಬಂದಾಗ ಏನು ಸಂಭ್ರಮ ಪಟ್ಕೊ. ಎಲ್ಲರಿಗೆ ಹೇಳಪ್ಪ, ನಾನು ವಿಮಾನದಲ್ಲಿ ಹೋದೆ. ಸಂಭ್ರಮ ಪಡ್ಕೊಳ್ತೀರ ಕನಸಿನಲ್ಲಿ. ಇನ್ನೊಬ್ಬರಿಗೆ ಹೇಳಲ್ಲ, ಎಲ್ಲರೂ ಬೈಯುತ್ತಾರೆ, ನಗುತ್ತಾರೆ ಎಂದು ಹೇಳೋದೆ ಎಲ್ಲ. ಏಕೆ? ಅದು ಏನಿಲ್ಲ, ಸುಮ್ಮನೆ ಕನಸು. ಹಾಗೆ ಸ್ತ್ರೀಭಿ ಕಾಮಗಯಾನೇನ ಕಿಂಕಣಿ ಜಲಮಾಲಿನ ಕ್ರೀಡನ್ನ ವೇದಾತ್ಮಪಾತಂ ಸುರಾ ಕ್ರೀಡೇಶು ನಿರ್ವೃತಃ. ಅಲ್ಲಿ ಹೋಗಿ ಸ್ತ್ರೀಯರ ಜೊತೆಗೆ ಈಗ ವಿಹಾರ, ನೃತ್ಯ, ಹಾಡು, ಸಂಗೀತಗಳು ಅದೆಲ್ಲ ಹೇಳ್ತಾ ಇದ್ದೆ. ತಾವತ್ ಪ್ರಮೋದತೆ ಸ್ವರ್ಗೇ ಯಾವತ್ ಪುಣ್ಯಂ ಸಮಾಪ್ಯತೆ. ಪುಣ್ಯ ಮುಗಿಯುತ್ತದೆ. ಕ್ಷೀಣ ಪುಣ್ಯ ಪತತ್ಯರ್ವಾಗ್ ಅನಿಚ್ಛನ್ ಕಾಲಚಾಲಿ. ಇಷ್ಟವಿಲ್ಲದಿದ್ದರೂ ಸ್ವರ್ಗ ಸುಖ ಮುಗಿದರೆ ಮತ್ತೆ ಭೂಲೋಕಕ್ಕೆ ಕಳಿಸ್ತಾರೆ. ಮತ್ತೆ ಇಂಥದ್ದು ಒಂದು ಸಣ್ಣ ಪಂಚ ಕಟ್ತಾರೆ, ಮೇಲೆ ಇದು ಹಾಕ್ತಾರೆ, ಗಡ್ಡ ಬೆಳೆಯುತ್ತದೆ, ಹೋಗುವೆಂದು ಕಳಿಸಿಬಿಡ್ತಾರೆ. ಸ್ವರ್ಗ ಎಲ್ಲಿತ್ತು ಇವೇನಿತ್ತು, ಮತ್ತೆ ಪಂಚ ಹಾಕಿಬಿಟ್ಟು ಇಲ್ಲಿಗೆ ಹಾಕಿಬಿಡ್ತಾರೆ. ಏನಿಲ್ಲ ಗತಿ. ಭೂಲೋಕಕ್ಕೆ ಬಂದರೆ ಮತ್ತೆ ಅದೇ ಗತಿ. ಯದ್ಯಧರ್ಮ ರಥಸಂಗಾದ ಸತಾಂ ವಾಜಿತೇಂದ್ರಿಯ ಕಾಮ ಆತ್ಮ. ಪುಣ್ಯ ಇದ್ದರೆ ಸ್ವರ್ಗಕ್ಕೆ ಹೋಗ್ತಾನೆ, ಪಾಪ ಇದ್ದರೆ ನರಕಕ್ಕೆ ಕಳಿಸ್ತಾರೆ. ಕಾಮಾತ್ಮ ಕೃಪಣೋ ಲಬ್ಧಸ್ತ್ರೈಣೋ ಭೂತ ವಿಹಿಂಸಕಃ. ವಿಷಯ ಭೋಗ ಪರಾಯಣರು, ಇನ್ನೊಬ್ಬರಿಗೆ ಅನ್ಯಾಯ ಮೋಸ ಮಾಡಿ ಹಿಂಸೆ ಮಾಡುವವನು ಅವರಲ್ಲಿ ಹೋಗ್ತಾನೆ, ಪ್ರಾಣಿಯಾಗಿ ಹುಟ್ಟುತ್ತೆ. ಪಶೂನ್ ವಿಧಿನಾ ಲಭ್ಯ.
ಯಾಕಂದರೆ ಪ್ರಾಣಿಗಳನ್ನು ಸಾಯಿಸಿ ಮಾಂಸ ತಿನ್ನುತ್ತಾನೆ. ಇವರೆಲ್ಲರೂ ಪಾಪಾತ್ಮರು, ನರಕಕ್ಕೆ ಹೋಗ್ತಾನೆ. ಪ್ರೇತಭೂತ ಗಣಾನ್ ಯಜನ್ ನರಕಾನವಶೋ ಜಂತುರ್ಗತ್ವಾ ಯಾತ್ಯುಲ್ಬಣಂ ತಮಃ. ಅದರಿಂದ ಪ್ರಾಣಿ ಜನ್ಮ ಪಡ್ಕೊಳ್ತಾರೆ. ನಾಯಿ ಜನ್ಮ ನೋಡು, ಹಸು ಜನ್ಮ ನೋಡು, ಅದಕ್ಕೆ ಕಟ್ಟು ಹಾಕ್ತಾರೆ, ಅದಕ್ಕೆ ಊಟ ಇಲ್ಲ, ಅದೆಲ್ಲಿ ನೋಡ್ತಾ ಇರ್ತದೆ, ಬಾಯಾರಿಕೆ ಆಗ್ತದೆ. ಅವರು ಬಂದು ನೀರು ಕೊಡುವವರೆಗೆ ಗತಿ ಇಲ್ಲ, ಕಟ್ಟು ಹಾಕಿದರೆ ಹೋಗೋಕ್ಕಾಗಲ್ಲ. ಅದನ್ನಿಸುತ್ತೆ, ಅಯ್ಯೋ ಇದೇನು ಪ್ರಾಣಿ ಜನ್ಮಪ್ಪ, ಎಷ್ಟು ಪರಾಧೀನ. ಅದಕ್ಕೆ ಶಕ್ತಿ ಇದೆ, ಒಂದು ಹಗ್ಗದಿಂದ ಕಟ್ಟು ಹಾಕ್ತೀವಿ ಅದನ್ನು, ಅಲ್ಲ ನಾವಿದ್ದರೆ ನಾವೇ ಇದನ್ನು ಬಿಚ್ಕೊಂಡು ಹೋಗಿಬಿಡ್ತೀವಿ, ಅದಕ್ಕೆ ಬಿಚ್ಕೊಳ್ಳೋಕ್ಕಾಗಲ್ಲವಲ್ಲ, ಅದು ಹಾಗೆ ತಿಂದುಬಿಡ್ತದೆ. ಪ್ರಾಣಿ ಜನ್ಮ ನೋಡು, ನಾಯಿಲ್ಲಿರುತ್ತದೆ, ಎಲ್ಲೇ ಹೋಗಿ ತಿನ್ನಬಹುದೇ, ಅಲ್ಲಿರುತ್ತದೆ, ಗೊತ್ತಿಲ್ಲ, ಇಲ್ಲೇ ಇರುತ್ತದೆ, ನೋಡ್ತದೆ, ಯಾರಾದರೂ ಕೊಡ್ತಾರಾ? ಇದೇನು ಗತಿ ಇಲ್ಲದ ಜನ್ಮ ಅಪ್ಪ. ಪಕ್ಷಿ ನೋಡು, ಅಲ್ಲೆಲ್ಲೋ ಹೋಗುತ್ತದೆ ಇಷ್ಟು ಊಟಕ್ಕೋಸ್ಕರ. ನೋಡ್ತೀವಿ ಇಲ್ಲೇ ಬೇಕಾದಷ್ಟು ಇಲ್ಲಿದೆ ಅಂತ ಅವ್ರಿಗೆ ಗೊತ್ತಿಲ್ಲವಲ್ಲ, ಎಲ್ಲೋ ಹುಡುಕಿ ಸ್ವಲ್ಪ ತಿಂದು ಬರುತ್ತದೆ. ಇಡೀ ದಿವಸ ಹುಡುಕಿ ಸ್ವಲ್ಪ ತಿಂದು ಬರುತ್ತದೆ. ಹಾಗೇ ಪ್ರಾಣಿ ಜನ್ಮಗಳು ಎಷ್ಟು ಕಷ್ಟವಾಗ್ತದೆ ನೋಡಿ. ಮತ್ತು ನರಕಾನವಶೋ ಜಂತುರ್ಗತ್ವಾ ಯಾತ್ಯುಲ್ಬಣಂತಮಃ ಕರ್ಮಾಣಿ ದುಃಖೋದರ್ಕಾಣಿ. ಅಥವಾ ನರಕ ಅನುಭವಿಸ್ತಾನೆ, ಅಥವಾ ಪ್ರಾಣಿ ಜನ್ಮಗಳು ಅನುಭವಿಸ್ತಾನೆ. ಕರ್ಮಾಣಿ ದುಃಖೋದರ್ಕಾಣಿ ಕುರ್ವಂದೇಹೇನ ತೈಃ ಪುನಃ. ಮಾಡುವಾಗ ಮೋಸ ಅನ್ಯಾಯ ಮಾಡ್ತಾನೆ. ಓ ನಾನು ಗೆದ್ದೆ, ಅವ್ರಿಗಿಷ್ಟು ಮೋಸ ಮಾಡಿದೆ, ಓ ಕಳ್ಳತನ ಮಾಡಿದೆ, ಸಂಭ್ರಮ ಅಂದ್ಕೊಳ್ತಾನೆ. ಮುಂದಿನ ದಿವಸ ಪ್ರಾಣಿ ಜನ್ಮ ಆಗಿಬಿಟ್ಟರೆ, ಅಯ್ಯೋ ನನಗೆ ಈ ಗತಿ ಬಂದಿದೆ, ಅಯ್ಯೋ ನನಗೆ ಈ ಗತಿ ಬಂದು. మరి ಪೂರ್ವ ಜನ್ಮದಲ್ಲಿ ಎಷ್ಟು ಮೋಸ ಮಾಡಿದ್ದೀವೋ, ಯಾರನ್ನು ಕಳ್ಳತನ ಮಾಡಿದ್ದೀವೋ, మరి ಈ ಜನ್ಮ ಬರುತ್ತದೆ. ಏಕೆ ಜನರು ಯಾರ್ದೋ ಸಾಲ ತಗೊಳ್ತಾರೆ, ಯಾರು ಲಂಚ ತಗೊಳ್ತಾರೆ, ಮುಂದಿನ ಜನ್ಮ ನಿಮ್ಮ ಹಣ ಎಲ್ಲ ಹೋಗುತ್ತದೆ. ಆವಾಗ ಅಯ್ಯೋ ನಾನು ಇಷ್ಟ ಆಯಿತು, ಅಯ್ಯೋ ನಾನು ಬಡವನಾಗಿಬಿಟ್ಟೆ, ನನ್ನ ಆಸ್ತಿ ಎಲ್ಲ ಕಿತ್ಕೊಂಡ್ರೆ. ನೀವು ಹಿಂದಿನ ಜನ್ಮದಲ್ಲಿ ಯಾರೋ ಕಿತ್ಕೊಂಡಿರ್ಬೋದು, ನಿನ್ನದಿವರು ಕಿತ್ಕೊಂಡರು. ಏಕೆ ಕಿತ್ಕೊಳ್ತಾರೆ? ನೀನು ಮಾಡಿದ್ದೀವಿ, ಅದು ಹೋಗುತ್ತೆ. ದೇಹಮಾ ಭಜತೆ ತತ್ರ ಕಿಂ ಸುಖಂ ಮರ್ತ್ಯ ಧರ್ಮಿಣಃ. ಅದರಿಂದ ಮನುಷ್ಯನಿಗೆ ಏನು ಸುಖಪ್ಪ, ತಾತ್ಕಾಲಿಕ, ಇಷ್ಟು ಬರ್ತದೆ, ಇಷ್ಟು ಹೋಗಿ. ಲೋಕಾನಾಂ ಲೋಕಪಾಲಾನಾಂ ಮದ್ಭಯಂ ಕಲ್ಪಜೀವಿನಂ ಬ್ರಹ್ಮಣೋಪಿ ಭಯಂ ಮತ್ತೋ ವಿಪರಾರ್ಧಪರಾಯ. ಎಲ್ಲರಿಗೆ ನಿನಗೆ ಅಲ್ಲ, ಮೇಲಿನ ಪಿತೃಲೋಕ ಸ್ವರ್ಗಲೋಕ ಆ ದೇವರಿಗೆ ದುಃಖ ಬೇಕೆ, ಅವರಿಗೆ ಒಂದು ದಿವಸ ಮುಗಿಯುತ್ತದೆ. ಅಷ್ಟೇ ಅಲ್ಲ, ಬ್ರಹ್ಮಲೋಕದಲ್ಲಿ ಹೋಗಿರುವವನಿಗೆ ಒಂದು ದಿವಸ ಮುಗಿಯುತ್ತದೆ. ಎಲ್ಲರದು ಮುಗಿಯುವುದೇ ಟೈಮ್ ಆಯಿತು ಅಲ್ಲ, 5:30 ಆಯಿತು. ಗುಣಾಸೃಜಂತಿ ಕರ್ಮಾಣಿ ಗುಣಾನುಸೃಜತೆ ಗುಣಾನ್ ಜೀವಸ್ತು ಗುಣ ಸಂಯುಕ್ತೋ ಭುಕ್ತೆ ಕರ್ಮ ಫಲಾನ್. ಇದೆಲ್ಲ ಭಗವದ್ಗೀತದಲ್ಲಿದೆ ಅಲ್ಲವೇ? ಅದರಿಂದ ಈ ಗುಣಗಳಿಗೆ ಅಂಟುಕೊಂಡು ಸತ್ವರಜಸ್ತಮ ಗುಣಗಳು ಜೀವನ ಸಂಸಾರ ಅನುಭವಿಸ್ತಾನೆ. ಯಾವತ್ ಸ್ಯಾದ್ ಗುಣವೈಷಮ್ಯಂ ತಾವನ್ನಾನಾತ್ಮಮಾತ್ಮನಃ ನಾನಾತ್ಮಮಾತ್ಮನೋ ಯಾವತ್ ಪಾರತಂತ್ರ್ಯಂ ತದೈವ. ಎಷ್ಟುವರೆಗೂ ತಾದಾತ್ಮ್ಯ ಅಭಿಮಾನ ಪಟ್ಕೊಳ್ತಾನೋ ಅಷ್ಟುವರೆಗೂ ಪರತಂತ್ರ. ಯಾವದಸ್ಯ ಸ್ವತಂತ್ರತ್ವಂ ತಾವದೀಶ್ವರತೋ ಭಯಂ ನ ಏತತ್ ಸಮುಪಾಸೀರನ್ ತೇ ಮುಹ್ಯಂತಿ ಶಚಾರ್ಪಿತ. ಅದರಿಂದ ಭಯ ಇರುತ್ತದೆ. ಅದರಿಂದ ಭಗವಂತನನ್ನೇ ಶರಣು ಹೊಕ್ಕಿದರೆ ಕಾಲ ಆತ್ಮಾಗಮೋ ಲೋಕ ಸ್ವಭಾವೋ ಧರ್ಮ ಏವ ಚೈತಿ ಮಾಂ ವಿಬುಧಾ ಪ್ರಾಹುರು ಗುಣವ್ಯತಿಕರೇ ಸತಿ ಗುಣೇಶು ವರ್ತಮಾನೋಪಿ. ಇವನಿಗೆ ಉದ್ಧವ ಪ್ರಶ್ನೆ ಮಾಡ್ತಾನೆ, ಮರಿ ಪ್ರಕೃತಿಯಲ್ಲಿ ನಾವಿದ್ದೇವೆ, ಮರಿ ಇದನ್ನು ದಾಟುವುದು ಹೇಗೆ? ಗುಣೈರ್ನ ಬದ್ಧತೆ ದೇಹಿ ಬದ್ಧತೆ ವಾ ಕಥಂ ವಿಭೋ. ಹೇಗೆ ದಾಟುವುದು ಹೇಗೆ? ಈ ಬಂಧನದಿಂದ ಬಿಟ್ಕೊಳ್ಳುವುದು ಹೇಗೆ? ಕಥಂ ವರ್ತೇತವ್ಯ, ಹೇಗೆ ಮಾಡಬೇಕು, ಏನು ಯೋಚನೆ ಮಾಡಬೇಕು, ಏನು ತಿನ್ನಬೇಕು, ಏನು ಸಾಧನ ಮಾಡಬೇಕು, ಮಾಡಿದ್ದರೆ ಬಿಟ್ಟು ಹೋಗ್ತೀವಿ. ಕೈರ್ವಾ ಜ್ಞಾಯತೆ ಲಕ್ಷಣ ಕಿಂ ಭುಂಜಿತ. ಸ್ಥಿತಪ್ರಜ್ಞೆ ಲಕ್ಷಣಗಳು ಕೇಳಿದ್ದ ನೋಡಿ ಅಲ್ಲೇ. ಹೇಗೆ ಗುಣಗಳನ್ನು ದಾಟುತ್ತಾನೆ ಪ್ರಶ್ನೆ ಕೇಳ್ತಾನೆ. ಸದಾ ಅಚ್ಯುತಮೇ ಬ್ರೂಹಿ ಪ್ರಶ್ನವಿದಾಂಬರ ನಿತ್ಯ ಮುಕ್ತದೋ ನಿತ್ಯಬದ್ಧ ಏಕಯೇವೇತಿ ಮೇ ಭ್ರಮಃ. ಹೇಗೆ ದಾಟಬೇಕು ಎನ್ನುವುದು ಮುಂದಿನ ಅಧ್ಯಾಯದಲ್ಲಿ, ಏಕಾದಶ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ಹೇಳ್ತಾನೆ. 10ನೇ ಅಧ್ಯಾಯ ಮುಗಿಯಿತು. ಇತಿ ಭಾಗವತೆ ಏಕಾದಶ ಸ್ಕಂದೆ ದಶಮೋಧ್ಯಾಯ. ಸಾಕು. ಪ್ರಶ್ನೆ ಮಾಡಿದ ಅಲ್ಲವೇ? ಇವತ್ತು 20-25 ಶ್ಲೋಕಗಳು ಮುಗಿಸಿಬಿಟ್ಟಿದ್ದು. ಇಲ್ಲದರೆ ಒಂದೇ ಶ್ಲೋಕ ಆಗ್ತಿತ್ತು. ಒಳ್ಳೆಯದು, ಏಕೆಂದರೆ ಇದೆಲ್ಲ ಗೊತ್ತಿರುವ ತತ್ವ ಅಲ್ಲವೇ? ಇನ್ನು ಭಗವಂತ ಭಕ್ತಿ ಸಾಧನ ಹೇಳ್ತಾನೆ. ಸ್ವಲ್ಪ ದಾಟುವುದು ಹೇಗೆ ಎಂದು ಹೇಳಿ ಸ್ವಲ್ಪ ಭಕ್ತಿ ಹೇಳ್ತಾನೆ. ಆ ಭಕ್ತಿ ಹೇಳೋಣ ಅಲ್ಲವೇ? ಸ್ವಲ್ಪ ಭಕ್ತಿ ಚೆನ್ನಾಗಿರುತ್ತದೆ. ಭಕ್ತಿ ಹೇಳಿದರೆ ನಂತರ ಇನ್ನೂ ಕೆಲವು ಉಪದೇಶಗಳಿವೆ. ಐ ಥಿಂಕ್ ಇನ್ನು ಮೇಲೆ ಒಂದು ಅರ್ಧ ಅಧ್ಯಾಯ ಆದರೂ ಒಂದು 20-30 ಶ್ಲೋಕಗಳಾದರೂ ಮುಗಿಸಿಬಿಡೋಣ, ಬೇಗ ಆಗ್ತದೆ. 20-30 ಶ್ಲೋಕಗಳು ಇವತ್ತಾಯಿತು, 30 ಶ್ಲೋಕಗಳು. ಹಾಗೆ ಸ್ವಲ್ಪ 20-30 ಶ್ಲೋಕಗಳು ಮುಗಿಸಿಬಿಡೋಣ, ಬೇಗ ಆಗ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.